students, welcome to Current Affairs for Competitive Examinations, and in this session we will be understanding EVS. What are the various important questions ಮತ್ತು ಯಾವ ರೀತಿಯಾಗಿ ಪರಿಸರ ವಿಜ್ಞಾನದ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳುವಂತ ಆ ನಿಟ್ಟಿನಲ್ಲಿ ಇವತ್ತಿನ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡುವ. And I am Dr. Sumana B, Assistant Professor of Sociology, working in Government First Grade College for Women, Balmata in Mangalore. And also, as you know, those who are watching for the first time, my credential is that I got selected as a DYSP 2014 Gazetted Probationers Examinations. So, our experience na aadharadalli, I try to inculcate certain strategies to our students so that they can do well and fare well in the competitive examinations. So, saying so and welcoming you to this session, I shall start. Now, what is the significance of EVS in competitive examinations? The first one is scoring advantage. EVS is often included as a separate section, or most of the questions on EVS are generally included for the competitive examinations, and having a good understanding on environmental issues can always give you a upper hand, or you can score well in this section. ಸೊ ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದ ಬಹಳಷ್ಟು ಪ್ರಶ್ನೆಗಳನ್ನು ಇವತ್ತು ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ, ಅದು CTI ಎಕ್ಸಾಮ್ಸ್ ಇರ್ಬೋದು, PSI, KPSC ಎಕ್ಸಾಮ್ಸ್, UPSC ಎಕ್ಸಾಮ್ಸ್, ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಸೊ ಯಾವ ಕ್ವೆಶನ್ ಪೇಪರನ್ನು ನೀವು ಗಮನಿಸಿದರೂ ಕೂಡ EVSಗೆ ರಿಲೇಟೆಡ್ ಆಗಿರುವಂಥ ಕ್ವೆಶನ್ಸ್ಗಳನ್ನು ನೀವು ಕಂಡೇ ಕಾಣ್ತೀರಿ. ಸೊ ಈ ಸೆಕ್ಷನಲ್ಲಿ ನಿಮಗೆ ಒಂದು ರೀತಿ ಬಹಳಷ್ಟು ಪ್ರಾಬಲ್ಯ ಇದ್ದರೆ, ಅಥವಾ EVSಗೆ ರಿಲೇಟೆಡ್ ಆಗಿರುವಂತಹ ಕರೆಂಟ್ ಅಫೇರ್ಸ್, ಬೇರೆ ಬೇರೆ ರೀತಿಯ ಕಾನ್ಸೆಪ್ಟ್ಸ್ಗಳ ಬಗ್ಗೆ ನಿಮಗೊಂದು ಜ್ಞಾನ ಇದ್ದರೆ ಡೆಫಿನೆಟ್ ಆಗಿ ಈ ಸೆಕ್ಷನಲ್ಲಿ ನಿಮಗೊಂದು ಅಪ್ಪರ್ ಹ್ಯಾಂಡ್ ಸಿಗುತ್ತೆ. ಎಸ್, ಕಾಂಪ್ರಿಹೆನ್ಸಿವ್ ನಾಲೆಡ್ಜ್, ಸಮಗ್ರವಾದ ಜ್ಞಾನ ಈ ನಮ್ಮ ಪರಿಸರ ವಿಜ್ಞಾನ ನಮಗೆ ಒದಗಿಸ್ತದೆ. ಸಿ, EVS covers a wide range of topics related to environment, including ecology, biodiversity, pollution, climate change and conservation, and all comprehensive knowledge of the issues demonstrates a well-rounded and a comprehensive knowledge of the world. ಅಂದರೆ ಈ ಪರಿಸರ ವಿಜ್ಞಾನ ಇದೆಯಲ್ಲ, ಇದು ಕೇವಲ ನಮ್ಮ ಸುತ್ತಮುತ್ತಲಿನ ಅಂಶಗಳನ್ನಷ್ಟೇ ಅಲ್ಲ, ಬದಲಾಗಿ ಯಾವೆಲ್ಲ ಕಾಂಪೊನೆಂಟ್ಸ್ಗಳು ಈ ಒಂದು ಪರಿಸರ ವಿಜ್ಞಾನದಲ್ಲಿ ಸೇರಿದೆ ಅಂತ ಹೇಳಿದರೆ ಡೆಫಿನೆಟ್ಲಿ ನಮ್ಮ ಪರಿಸರ ವ್ಯವಸ್ಥೆಯ ಬಗ್ಗೆ, ನಮ್ಮ ಸುತ್ತಮುತ್ತಲಿನ ಜೀವ ವೈವಿಧ್ಯತೆಯ ಬಗ್ಗೆ, ಮಾಲಿನ್ಯಕ್ಕೆ ಸಂಬಂಧಿಸಿದ ಬಹಳಷ್ಟು ಮುಖ್ಯ ಅಂಶಗಳು, ಪರಿಸರದಲ್ಲಿ ಆಗುವಂಥ ಬದಲಾವಣೆಗಳು, ಹಾಗೂ ಪರಿಸರ ಸಂರಕ್ಷಣೆಯನ್ನು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ನಮಗೆ ತಿಳಿದಿರಬೇಕು. ಸೊ ಈ ಎಲ್ಲ ಆಯಾಮಗಳಲ್ಲಿ ಕೆಲವೆಲ್ಲ ಪರಿಕಲ್ಪನೆಗಳನ್ನು, ಪ್ರಕ್ರಿಯೆಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದರಿಂದ ಪರೀಕ್ಷೆಗಳಿಗೆ ಅದರ ಬಗ್ಗೆ ಎಸ್ಸೆ ಇರ್ಬೋದು, ಪ್ರಬಂಧ ಇರ್ಬೋದು, ಅಥವಾ ಯಾವುದೇ ಇಂಟರ್ವ್ಯೂ ರಿಲೇಟೆಡ್ ಕ್ವೆಶನ್ಸ್ಗಳನ್ನು ಕೂಡ ಸಮಗ್ರ ರೀತಿಯಲ್ಲಿ ನೀವು ಫೇಸ್ ಮಾಡಲಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಮೂರನೇದಾಗಿ, ರೆಲೆವೆನ್ಸ್ ಟು ಕರೆಂಟ್ ಅಫೇರ್ಸ್. See, many competitive exams include questions related to current environmental issues, and staying informed about these topics can enhance your ability to answer questions and discuss more relevant issues related to current affairs. ಅಂದರೆ ಈ ಒಂದು ನಮ್ಮ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ EVSನ ಬಹಳಷ್ಟು ವಿಷಯಗಳು ಅಲ್ಲಿ ಅಡಕಗೊಂಡಿದೆ ಅಥವಾ ಇಂಟರ್ ರಿಲೇಟೆಡ್ ಆಗಿದೆ. ಸೊ ಇವತ್ತು ಕೆಲವು ಆ ರೀತಿಯ ಕ್ವೆಶನ್ಸ್ಗಳನ್ನು ನಾನು ನಿಮ್ಮ ಮಾಹಿತಿಗೋಸ್ಕರ ನಾನು ಫ್ರೇಮ್ ಮಾಡಿದ್ದೇನೆ. ಸೊ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಈ ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳು ಹೇಗೆ ನಮ್ಮ ಪ್ರಚಲಿತ ಸನ್ನಿವೇಶಗಳಿಗೂ ಕೂಡ ಒಂದಕ್ಕೊಂದು ಅದು ಇಂಟರ್ ರಿಲೇಟೆಡ್ ಆಗಿರ್ತದೆ. ಸೊ ಇದು ಕೂಡ ನಿಮ್ಮ ಪರೀಕ್ಷಾ ದೃಷ್ಟಿಕೋನದಲ್ಲಿ ಅಥವಾ ಪರೀಕ್ಷಾ ತಯಾರಿಯಲ್ಲಿ ನಿಮಗೆ ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡುವಂಥದ್ದು. Very important, global perspective. Environmental issues are often global in nature. Understanding EVS allows you to comprehend the interconnectedness of environmental challenges across border, providing a global perspective which can be very useful in your various competitive examinations. ಸೊ ಜಾಗತಿಕವಾಗಿರುವಂಥ ದೃಷ್ಟಿಕೋನ ನೋಡಿ, ಪರಿಸರದಲ್ಲಿ ಆಗುವಂಥ ಹಾನಿ, ಪರಿಸರದಲ್ಲಿ ಆಗುವಂಥ ಬದಲಾವಣೆಗಳಿಗೆ ಯಾವುದೇ ಬೌಂಡ್ರೀಸ್ ಅಂತ ಇಲ್ಲ, ಅದಕ್ಕೆ ಯಾವುದೇ ರೀತಿಯ ಜುರಿಸ್ಡಿಕ್ಷನ್ ಅಂತ ಇರೋದಿಲ್ಲ. ಪರಿಸರದಲ್ಲಿ ಆಗುವಂಥ ಯಾವುದೇ ಸನ್ನಿವೇಶಗಳು, ಅದು ಸಕಾರಾತ್ಮಕ ಇರಲಿ ನಕಾರಾತ್ಮಕ ಇರಲಿ, ಡೆಫಿನೆಟ್ ಆಗಿ ಇಡೀ ಜಾಗತಿಕ ಅಂಶ ಅಥವಾ ಇಡೀ ಜಗತ್ತಿಗೆ ಅದು ಎಫೆಕ್ಟ್ ಆಗುವಂಥದ್ದು. ಸೊ ಪರಿಸರ ಸಂಬಂಧಿತ ವಿಷಯಗಳನ್ನು ನೀವು ಅರ್ಥೈಸಿಕೊಳ್ಳುವಾಗ ಏನಾಗುತ್ತೆ ಅಂತ ಹೇಳಿದರೆ, ಜಾಗತಿಕ ದೃಷ್ಟಿಕೋನದ ಹಲವಾರು ವಿಷಯಗಳನ್ನು ನೀವು ಕ್ರೋಢೀಕರಿಸಿ ಅರ್ಥೈಸಿಕೊಳ್ಳಿಕ್ಕೆ ಈ ಮೂಲಕ ಸಾಧ್ಯ ಆಗುತ್ತೆ. And very important, awareness and responsibility. See, competency in EVS fosters a sense of environmental awareness and responsibility. Many exam tests
candidates on the understanding of sustainable development and environmental ethics, emphasizing the importance of a good citizenship or a responsible citizenship. ಇದು ಕೇವಲ ಪರೀಕ್ಷಾ ದೃಷ್ಟಿಕೋನದಿಂದ ಅಲ್ಲ, ಪರಿಸರದ ಬಗ್ಗೆ ತಿಳುವಳಿಕೆ ಎಂಬುದು ಡೆಫಿನೆಟ್ ಆಗಿ ಇದು ನಮ್ಮಲ್ಲಿ ಜಾಗೃತಿ, ನಮ್ಮಲ್ಲಿ ಒಂದು ಜವಾಬ್ದಾರಿಯನ್ನು ಸೃಷ್ಟಿ ಮಾಡ್ತದೆ. ಪರಿಸರದ ಬಗ್ಗೆ ಹೆಚ್ಚುವರಿಯಾಗಿ ಮಾಹಿತಿಯನ್ನು ಕಲೆ ಹಾಕುವುದರಿಂದ ಇದು ನಿಮಗೆ ಒಂದು ರೀತಿ ನಿಮ್ಮ ಇಂಟರ್ವ್ಯೂಸ್ಗಳನ್ನು ಫೇಸ್ ಮಾಡಲಿಕ್ಕೆ ಅಥವಾ ಅದರ ಬಗ್ಗೆ ಈಗ UPSCಯಲ್ಲಿ ಮೇನ್ಸ್ ಅನ್ನೋ ಪರೀಕ್ಷೆಗಳನ್ನು ಫೇಸ್ ಮಾಡಲಿಕ್ಕೆ, ಪ್ರಬಂಧಗಳಲ್ಲಿ ಉತ್ಕೃಷ್ಟ ರೀತಿಯಲ್ಲಿ ನಿಮ್ಮ ಪ್ರಿಪರೇಷನ್ಗೆ ಈ ಒಂದು ವಿಷಯ ಅಥವಾ EVS ಎಂಬುದು ತುಂಬಾ ಸಹಕಾರಿ. Next, government and policy implications, very important. See, environmental issues are closely linked to government policies and regulations, and understanding EVS can help you to grasp the implications of various policies related to environment, which may be crucial in exams that assess your knowledge on governance and public administration. ಸೊ ಪರಿಸರಕ್ಕೆ ಸಂಬಂಧಿಸಿದ ಹಾಗೆ ಬಹಳಷ್ಟು ಪಾಲಿಸಿ ಡಿಸಿಷನ್ಸ್ಗಳು, ಕಾಯ್ದೆ ಕಾನೂನುಗಳು ಸರ್ಕಾರ ಹೊರತರ್ತವೆ, ಹೌದಾ ಅಲ್ವಾ? ಸೊ ಆ ನಿಟ್ಟಿನಲ್ಲಿ ಪರಿಸರ ಸಂಬಂಧಿತ ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ಸರ್ಕಾರಗಳು, ದೇಶಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹೇಗೆ ಅದಕ್ಕೆ ಪೂರಕವಾಗಿ ಸ್ಪಂದಿಸ್ತವೆ, ಇದರಿಂದ ಹೇಗೆ ಅದು ಪರಿಸರಕ್ಕೆ ಪೂರಕವಾಗಿ ಅದು ಪರಿಣಾಮ ಬೀರ್ತದೆ. ಸೊ ಇದನ್ನೆಲ್ಲ ಅರ್ಥೈಸಿಕೊಳ್ಳಿಕ್ಕೂ ಕೂಡ ನಮಗೆ ಇದು ತುಂಬಾ ಪಾಲಿಸಿ ಇಂಪ್ಲಿಕೇಶನ್ಸನ್ನು ಅರ್ಥೈಸಿಕೊಳ್ಳುವುದು. ಆ್ಯಂಡ್ ಟುಮಾರೋ ವೆನ್ ಯು ಬಿಕಮ್ ಎನ್ ಆಫೀಸರ್, IAFS ಆಫೀಸರ್ಸ್ ಆಗಿರ್ಬೋದು ಅಥವಾ ಜವಾಬ್ದಾರಿಯುತ ಒಂದು ಅಧಿಕಾರಿ ಆಗುವಾಗಲೂ ಕೂಡ ಈ ಪಾಲಿಸಿ ಇಂಪ್ಲಿಕೇಶನ್ಸ್ಗಳ ಮಾಹಿತಿ ನಿಮಗೆ ಖಂಡಿತವಾಗಿ ಬೇಕಾಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಕೊನೆಯದಾಗಿ interdisciplinary connections. EVS often integrates knowledge from various disciplines including biology, chemistry, geography, sociology, having an interdisciplinary approach which enhances you to have an overall glimpse on problem solving skills and analytical abilities. ಅಂದರೆ ಈ ನಮ್ಮ EVSನ ಮೂಲಕ ನಿಮಗೆ ಪ್ರಚಲಿತ ಸನ್ನಿವೇಶದಿಂದ ಹಿಡಿದು ಬಯಾಲಜಿ, ಜೀವಶಾಸ್ತ್ರ, ರಸಾಯನಶಾಸ್ತ್ರ, ಭೌಗೋಳಿಕ ಶಾಸ್ತ್ರ, ಸಮಾಜಶಾಸ್ತ್ರ, ಹೀಗೆ ನಾನಾ ಆಯಾಮಗಳಲ್ಲಿ ನಿಮಗೆ ಒಂದು ರೀತಿ ಅದು ಇಂಟರ್ಡಿಸಿಪ್ಲಿನರಿ ಕನೆಕ್ಟೆಡ್ನೆಸ್ ಅನ್ನು ಅದು ತಂದುಕೊಡ್ತದೆ. ಸೊ ಡೆಫಿನೆಟ್ಲಿ EVS ಈಸ್ ಒನ್ ಆಫ್ ದ ಇಂಟ್ರಗಲ್ ಪಾರ್ಟ್ಸ್ ಆಫ್ ಎನಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಈಗ ಈ ಎಲ್ಲ ಒಂದು ಪೀಠಿಕೆಯನ್ನು ನಿಮಗೆ ಕೊಡ್ತಾ, ಅಂದರೆ EVS ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾ, ಈಗ ಮೊದಲನೇ ಕ್ವೆಶ್ಚನನ್ನು ನಿಮ್ಮ ಮುಂದೆ ನಾನು ಹಾಕ್ತಾ ಇದ್ದೀನಿ. ಅಲ್ಲಿ ಕ್ವೆಶ್ಚನ್ 2 ಅಂತ ಬಂದಿದೆ, ಬಟ್ ಇವತ್ತಿನ ಈ ಸೆಷನ್ಗೆ ಇದು ನಿಮಗೆ ಕ್ವೆಶ್ಚನ್ 1. ಕನ್ಸಿಡರ್ ದ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ಲಾಂಟಾನಾ. ಸೊ ಲಾಂಟಾನಾ ಅಂತ ಹೇಳುವಾಗ ಹೆಚ್ಚಿನವರಿಗೆ ಇದು ಗೊತ್ತಾಗ್ಲಿಕ್ಕಿಲ್ವೋ ಏನೋ. ಆ ನಂತರ ನಿಮಗೆ ಚಿತ್ರ ತೋರಿಸ್ತೇನೆ, ಆಗ ಡೆಫಿನೆಟ್ ಆಗಿ ನಿಮಗೆ ಗೊತ್ತಾಗುತ್ತೆ ಲಾಂಟಾನಾ ಅಂದರೆ ಏನು ಅಂತ ಹೇಳಿ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ನಾನು ಮತ್ತು ಹೆಚ್ಚಿನ ನನ್ನ ಸೆಷನ್ಸ್ಗಳಲ್ಲಿ ನಾನು ಸ್ಟೇಟ್ಮೆಂಟ್ ಟೈಪ್ ಕ್ವೆಶನ್ಸ್ಗಳನ್ನು ಕೊಡ್ತಾ ಇರ್ತೇನೆ. ನೀವೆಲ್ಲ ಅನ್ಬೋದು, ಅರೆ ಈ ಪ್ಯಾಟರ್ನ್ ನಮಗೆ PSI ಎಕ್ಸಾಮ್ಸಲ್ಲಿ ಇಲ್ಲ, PC ಎಕ್ಸಾಮ್ಸಲ್ಲಿ ಇಲ್ಲ, SS ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಗೆ ಇದು ಬರೋದಿಲ್ಲ, ಇದು ಓನ್ಲಿ ಫಾರ್ UPSC KPSC ಎಕ್ಸಾಮ್ಸ್ಗೆ ಮಾತ್ರ ಬರ್ತದೆ ಅಂತ ಹೇಳುವಾದರೂ ಕೂಡ ದೀಸ್ ಆರ್ ಆಲ್ ಹೈಯರ್ ಆರ್ಡರ್ ಸೀರೀಸ್ ಆಫ್ ಕ್ವೆಶನ್ಸ್. ಅಂದರೆ ಈ ಮೂಲಕ ನೀವು ಪ್ರಶ್ನೆಗಳನ್ನು ಸ್ಟೇಟ್ಮೆಂಟ್ ಟೈಪ್ ಕ್ವೆಶನ್ಸ್ನ ಮೂಲಕ ಅರ್ಥ ಮಾಡಿಕೊಂಡ್ರೆ ಒಂದು ಪ್ರಶ್ನೆಗಳ ಮೂಲಕ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಿಕ್ಕಾಗುತ್ತೆ ಮತ್ತು ಅದಕ್ಕೆ ಸಂಬಂಧಿಸಿದ ಅನಾಲಿಸಿಸ್ ಅನ್ನು ಕೂಡ ನಿಮಗೆ ಉತ್ತಮ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ದೃಷ್ಟಿಕೋನದಲ್ಲಿ ಹೆಚ್ಚಾಗಿ ನಾನು ಕರೆಂಟ್ ಅಫೇರ್ಸ್, ಎನ್ವೈರ್ಮೆಂಟಲ್ ಇಶ್ಯೂಸ್ ಅಥವಾ ನನ್ನ ಸಬ್ಜೆಕ್ಟ್ ಸೋಷಿಯಾಲಜಿಯನ್ನು ಟೀಚ್ ಮಾಡುವಾಗಲೂ ಕೂಡ ಐ ಸಿ ಟು ಇಟ್ ದಟ್ ಐ ಪ್ರೆಸೆಂಟ್ ದ ಕ್ವೆಶನ್ಸ್ ಇನ್ ಇಟ್ ಸ್ಟೇಟ್ಮೆಂಟ್ ಟೈಪ್ ರೂಪದಲ್ಲಿ. ಓಕೆ, ನಾವು ಲಾಂಟಾನಾ ಅಂತ ಹೇಳೋದಕ್ಕೆ ಮೊದಲನೇ ಸ್ಟೇಟ್ಮೆಂಟ್ ನೋಡಿ, ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ ಆಸ್ ಅನ್ ಆರ್ನಮೆಂಟಲ್ ಪ್ಲಾಂಟ್. ಲಾಂಟಾನಾ ಎಂಬುದು ಭಾರತದಲ್ಲಿ ಒಂದು ಅಲಂಕಾರಿಕ ಸಸ್ಯವಾಗಿ ಅದನ್ನು ಪರಿಚಯಿಸಿದ್ದಾರೆ. ಎರಡನೇದು ಸ್ಟೇಟ್ಮೆಂಟ್ ನೋಡಿ, ಲಾಂಟಾನಾ ಹ್ಯಾಸ್ ಬಿನ್ ಎಕ್ಸ್ಟಿಂಕ್ಟ್ ಇನ್ ಇಂಡಿಯಾ. ಈಗ ಪ್ರಸ್ತುತ ಭಾರತದಲ್ಲಿ ಲಾಂಟಾನಾ ಎಂಬ ಈ ಸಸ್ಯ ಕಣ್ಮರೆಯಾಗಿದೆ, ಅಂದರೆ ಇಟ್ ಈಸ್ ಎಕ್ಸ್ಟಿಂಕ್ಟ್, ನಶಿಸಿ ಹೋಗಿದೆ. ಸೊ ಈ ಎರಡು ಸ್ಟೇಟ್ಮೆಂಟ್ಗಳಿಗೆ ಸಂಬಂಧಿಸಿದ ಹಾಗೆ ಯು ಹ್ಯಾವ್ ಟು ಸೆಲೆಕ್ಟ್ ದ ರೈಟ್ ಆಪ್ಷನ್. Okay students, so here the right answer is, see, lantana was introduced in India as an ornamental plant, definitely correct. But lantana has not been extinct in India, it is still creating problems for us in India. So hagagi ee statement wrong agirtade. So hagagi ಲಾಂಟಾನಾಗೆ ಸಂಬಂಧಿಸಿದಾಗೆ ಸರಿಯಾಗಿರುವಂಥ ಆಪ್ಷನ್ಸ್ ಯಾವುದು ಅಂತ ಹೇಳಿದರೆ it is only one. It is only one. Statement 1 is the right answer. Okay, so ಈ ಸಸ್ಯದ ಬಗ್ಗೆ ಹೆಚ್ಚುವರಿಯಾಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಇಲ್ಲಿ ಮಾಡುವ.
ನೋಡಿ ಇದೇ ಲಾಂಟಾನ. ಸೊ ಇದನ್ನೆಲ್ಲ ನೀವೆಲ್ಲ ಹಿತ್ತಲಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನೋಡಿರ್ಬೋದು. ಒಂದು ಗಿಡ ಹುಟ್ಟಿದರೆ ಅಲ್ಲಿ ಒಂದಷ್ಟು ರಾಶಿ ಈ ಥರ ಪೊದೆ ಅಂತ ಇರ್ತಾವಲ್ಲ, ಆ ರೀತಿಯಾಗಿ ಯಥೇಚ್ಛವಾಗಿ ಇದು ಬೆಳೀತಾ ಹೋಗುವಂಥದ್ದು. ಇದನ್ನು ನಾವು ಇನ್ವೇಸಿವ್ ಸ್ಪೀಶೀಸ್ ಅಂತ ಹೇಳ್ತೇವೆ. ಸಸ್ಯಗಳ ಜಾತಿಯಲ್ಲಿ ಇದನ್ನು ನಾವು ಆಕ್ರಮಣಕಾರಿ ಸಸ್ಯದ ರೂಪ ಅಥವಾ ಸಸ್ಯ ಪ್ರಭೇದ ಅಂತ ಹೇಳ್ತೇವೆ. ಇನ್ವೇಷನ್ ಅಂತ ಹೇಳಿದರೆ ಆಕ್ರಮಣ ಮಾಡೋದು. ಆ್ಯಕ್ಚುಲಿ ಈ ಪ್ರಭೇದ ಇದೆಯಲ್ಲ ಅಥವಾ ಈ ಸಸ್ಯ ನಮ್ಮ ದೇಶದ ಮೂಲ ಸಸ್ಯ ಅಲ್ಲ. ಅದನ್ನು ಬ್ರಿಟಿಷರು ಬಹಳಷ್ಟು ವರ್ಷಗಳ ಹಿಂದೆ, ಬ್ರಿಟಿಷರು ಅಂತ ಹೇಳಿದರೆ ಕೆಲವೊಮ್ಮೆ ದೇ ಇಸ್ ಟು ಲೈಕ್ ಡೆಕೋರೇಟಿಂಗ್ ದೇರ್ ಬಂಗ್ಲೋಸ್ ವಿತ್ ಫ್ಲವರ್ಸ್ ಆ್ಯಂಡ್ ವಿತ್ ಕಲರ್ಫುಲ್ ಫ್ಲವರ್ಸ್. ಸೊ ಹಾಗಾಗಿ ಅವರು ಇದನ್ನು ನಮ್ಮ ದೇಶಕ್ಕೆ ಪರಿಚಯಿಸಿದರು. ಆದರೆ ಪರಿಚಯಿಸಿದ ನಂತರ ಈ ಸಸ್ಯ ಆಕ್ರಮಣಕಾರಿ ರೀತಿಯಲ್ಲಿ ನಮ್ಮ ದೇಶದ ಎಷ್ಟೋ ಮೂಲ ಪ್ರಭೇದ ಸಸ್ಯಗಳಿಗೆ ಹಾನಿ ಉಂಟು ಮಾಡ್ತದೆ. ಯಾಕೆ ಹಾನಿ ಉಂಟು ಮಾಡ್ತದೆ ಅಂತ ಹೇಳಿದರೆ, ಈ ಸಸ್ಯದ ರೂಪವನ್ನು ನೀವು ನೋಡ್ಬೋದು. ಪೊದೆ ಆಕಾರದಲ್ಲಿ ಹಬ್ಬಿಕೊಂಡು ಹೋಗ್ತದೆ ಹಾಗೂ ಬಹು ವೇಗವಾಗಿ ಇದು ಪಸರಿಸಿಕೊಂಡು ಬೆಳೀತದೆ. ಸೊ ಇದರಿಂದಾಗಿ ಮೂಲ ನಮ್ಮ ಕೆಲವೆಲ್ಲ ಸಸ್ಯಗಳಿಗೆ, ಸಣ್ಣ ಪುಟ್ಟ ಲೋಕಲ್ ವೆರೈಟಿ ಆಫ್ ಕ್ರಾಪ್ಸ್ಗಳಿಗೆ ಅಥವಾ ಸಸ್ಯಗಳಿಗೆ ಇದು ಕಂಟಕವಾಗ್ತದೆ. ಒಂದು ಕಡೆ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನನ್ನು ಕೂಡ ಇದು ವೇಗವಾಗಿ ತೆಗೆದುಕೊಳ್ತದೆ. ಅದಲ್ಲದೆ ಇದರ ಅಡಿಯಲ್ಲಿರುವಂಥ ಸಸ್ಯಗಳು ಬೆಳಕಿನ ಒಂದು ಸರಿಯಾದ ಒಂದು ಸನ್ಲೈಟ್ನ ಕೊರತೆಯಿಂದಾಗಿ ಹೆಚ್ಚಾಗಿ ಅದು ನಶಿಸಿ ಹೋಗುವಂಥದ್ದನ್ನು ನಾವು ಕಾಣ್ಬೋದು ಅಥವಾ ಅದು ಸಾಯುವಂಥದ್ದನ್ನು ನಾವು ಕಾಣ್ಬೋದು. ಸೊ ಹಾಗಾಗಿ ಇನ್ವೇಸಿವ್ ಸ್ಪೀಶೀಸ್ ಅಂತ ಯಾವಾಗ ನಾವು ಹೇಳ್ತೇವೆ ಅಂತ ಹೇಳಿದರೆ, ನಮ್ಮ ದೇಶದ ಮೂಲ ಸಸ್ಯ ಅಲ್ಲದೆ ಹೊರಭಾಗಗಳಿಂದ ಪರಿಚಯಿಸಲ್ಪಟ್ಟು ನಮ್ಮ ದೇಶದ ಮೂಲ ಸಸ್ಯಗಳಿಗೆ ಯಾವಾಗ ಅದು ಕಂಟಕ ರೂಪವಾಗಿ ಉಂಟು ಮಾಡ್ತದೋ ಆಗ ಅದನ್ನು ನಾವು ಇನ್ವೇಸಿವ್ ಸ್ಪೀಶೀಸ್ ಅಂತ ಹೇಳೋದು. ಸೊ ಸ್ಟೂಡೆಂಟ್ಸ್, ಪ್ಲೀಸ್ ರಿಮೆಂಬರ್ ದ್ಯಾಟ್ ಲ್ಯಾಂಟಾನಾ ಈಸ್ ಆ್ಯನ್ ಇನ್ವೇಸಿವ್ ಸ್ಪೀಶೀಸ್ ಆಫ್ ಪ್ಲಾಂಟ್. ಓಕೆ, ಈಗ ಲಾಂಟಾನಾ ಕಾಮರಾ ಅಂತ ಇದರ ಬಾಟನಿಕಲ್ ನೇಮ್. It is a species of flowering plant which is not native to India. Please remember this. It is believed to have been introduced to the Indian subcontinent by the British as an ornamental plant during the 19th century. Now, it was introduced by the British. Please remember this. The British colonists and garden enthusiasts appreciated lanta for its colorful flowers and the ability to thrive in various conditions. ಆಗಲೇ ಹೇಳಿದಾಗೆ ಇದು ನಮ್ಮ ದೇಶದ ಮೂಲ ಸಸ್ಯ ಅಲ್ಲ. ಇದು ಬ್ರಿಟಿಷರು ನಮ್ಮ ದೇಶವನ್ನು ಆಳುವಂಥ ಸಂದರ್ಭದಲ್ಲಿ ಸರಿಸುಮಾರು 19ನೇ ಶತಮಾನದ ಆಚೆ ಇದನ್ನು ಅಲಂಕಾರಿಕ ಸಸ್ಯವಾಗಿ ಅವರ ಗಾರ್ಡನ್ಸ್ಗಳಲ್ಲಿ ಅದನ್ನು ಪರಿಚಯಿಸಿದರು. ಯಾಕಂದರೆ ಈ ಒಂದು ಸಸ್ಯದ ಒಂದು ಅಟ್ರಾಕ್ಷನ್ ಏನು ಅಂತ ಹೇಳಿದರೆ, ಕಲರ್ಫುಲ್ ಆಗಿರುವಂಥ ಫ್ಲವರ್ಸನ್ನು ಇದು ಬೀರ್ತದೆ. ಹಾಗೂ ಇದಕ್ಕೆ ಮೇಂಟೆನೆನ್ಸ್ ಕೂಡ ಏನು ಅಷ್ಟಿಲ್ಲ. ಒಂದು ನೆಟ್ಟರೆ ಆಯಿತು, ಒಂದಷ್ಟು ರಾಶಿ ಇದು ಒಂಥರ ಲಾನ್ ರೂಪದಲ್ಲಿ ಅದು ಬೆಳೆಯುವಂಥದ್ದು. ಸೊ ಹಾಗಾಗಿ ದೇ ಚೋಸ್ to plant this or introduce this particular plant in India. It is native. ಹಾಗಿದ್ರೆ ಇದು ಯಾವ ಮೂಲ ದೇಶದ್ದು ಅಥವಾ ಮೂಲ ಪ್ರದೇಶ ಇದರದು ಎಲ್ಲಿ? It is native to Lantana, the tropical regions of America including Central and South America. So Latin America, Central America, South America, so ಆ ಭಾಗಗಳಲ್ಲಿ ಮೂಲ ಈ ಸಸ್ಯ. Please remember. It was introduced to India by the British. ಓಕೆ, ಸೊ ಹಾಗಾಗಿ ಆ ಭಾಗದಲ್ಲಿರುವಂಥ ದೇಶಗಳು ಯಾವುದು ಅಂತ ಹೇಳಿದರೆ, ಯು ಕ್ಯಾನ್ ಸಿ ಹರ್ ಇಟ್ ಇಸ್ ಬ್ರೆಜಿಲ್, ಮೆಕ್ಸಿಕೋ. ಓಕೆ, ಸೊ ಆ ಭಾಗಗಳಲ್ಲಿ ಇದು ಮೂಲವಾಗಿರುವಂಥ ದೇಶ ಸಸ್ಯ ಹಾಗೂ ಲ್ಯಾಂಟಾನಾ ಕಾಮರಾ ಎಂಬುದು ಇದರ ಮೂಲ ಹೆಸರು. ಈಗ ನಮ್ಮ ಎರಡನೇ ಸ್ಟೇಟ್ಮೆಂಟಲ್ಲಿ ನಾವೇನು ಹೇಳಿದ್ದೇವೆ ಅಂತ ಹೇಳಿದರೆ, ಲ್ಯಾಂಟಾನಾ ಹ್ಯಾಸ್ ಬಿನ್ ಎಕ್ಸ್ಟಿಂಕ್ಟ್ ಇನ್ ಇಂಡಿಯಾ ಅಂತ ಹೇಳಿದ್ದೇವೆ. ಅದನ್ನು ನಾವು ರಾಂಗ್ ಅಂತ ಹೇಳಿದ್ದೇವೆ. ಯಾಕಂತ ಹೇಳಿದರೆ ಲ್ಯಾಂಟಾನದ ಉಪದ್ರ ಇನ್ನೂ ಕೂಡ ನಮ್ಮ ದೇಶದಲ್ಲಿ ತುಂಬಾ ಆಗಿದೆ. ಇದು ಹೇಗೆ ನಾವು ಹೇಳ್ಬೋದು ಅಂತ ಹೇಳಿದರೆ, ಇಲ್ಲಿ ನೀವು ನೋಡ್ಬೋದು. ಒಂದು ಸೆಕೆಂಡ್. Over time, lantana has become an invasive species in many parts of India and other regions around the world, and its rapid spread and ability to form dense, thickets have led to ecological problems as it can outcompete with the native vegetation and negatively impact our local ecosystem. ಸೊ ಆಗಲೇ ಹೇಳಿದಾಗೆ ಇದು ದಟ್ಟ ಪೊದೆಯಾಕಾರದಲ್ಲಿ ಬೆಳೆಯುವ ಕಾರಣ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ದೇಶದಲ್ಲಿರುವಂಥ ಅಥವಾ ಅದರ ಸುತ್ತಮುತ್ತ ಬೆಳೆಯುವಂಥ ನಮ್ಮ ದೇಶದ ಮೂಲ ಸಸ್ಯಗಳಿಗೆ ಇದು ಕಂಟಕವಾಗ್ತದೆ. ಸೊ ಹಾಗಾಗಿ ನಮ್ಮ ಲೋಕಲ್ ಪರಿಸರ ವ್ಯವಸ್ಥೆಗೆ ಇದು ಮಾರಕವಾಗಿರುವಂಥ ಸಸ್ಯ ಅಂತ ಹೇಳ್ಬೋದು. ಸೊ ಈ ಸಸ್ಯ ಒಂದು ಕಡೆ ಬೆಳೆದ್ರೆ ಬೇರೆ ಯಾವ ಇತರ ಸಸ್ಯಗಳು ಅಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಅಷ್ಟು ಇದು ಇನ್ವೇಸಿವ್ ಆಗಿರುವಂಥದ್ದು.
ಹಾಗೂ ನಮ್ಮ ಇಂಡಿಯನ್ ಫಾರೆಸ್ಟ್ ಸರ್ವೆ ರಿಪೋರ್ಟ್ ಏನಿದೆ ಅದು ಇತ್ತೀಚೆಗೆ ಬಿಡುಗಡೆಗೊಂಡಿದೆ, ದಟ್ ಈಸ್ ಇನ್ ದ ಇಯರ್ 2022. ಸೊ ಅದರ ಪ್ರಕಾರ ನಮ್ಮ ದೇಶದ ಹೆಚ್ಚಿನ ಭಾಗ ಈ ಲ್ಯಾಂಟನಾ ಕ್ಯಾಮರಾ ಅಂತ ಹೇಳುವಂಥ ಈ ಸಸ್ಯದಿಂದ ಬಹಳಷ್ಟು ಉಪದ್ರವ ಉಂಟಾಗಿದೆ. ಅಂದರೆ ನಮ್ಮ ಲೋಕಲ್ ವೆರೈಟಿ ಆಫ್ ಪ್ಲಾಂಟ್ಸ್ಗಳಿಗೆ ತುಂಬಾ ಉಪದ್ರವವಾಗಿದೆ ಅಂತ ಹೇಳಿ ಅವರು ತಮ್ಮ ವರದಿಯಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಲ್ಯಾಂಟನಾ ಕ್ಯಾಮರಾ ಹ್ಯಾಸ್ ನಾಟ್ ಬೀನ್ ಎಕ್ಸ್ಟಿಂಕ್ಟ್, ಬದಲಾಗಿ ಇನ್ನೂ ಕೂಡ ಕೆಲ ಪ್ರದೇಶಗಳಲ್ಲಿ ಅದು ಲೋಕಲ್ ಸ್ಪೀಷೀಸ್ಗಳಿಗೆ ಮಾರಕವಾಗಿ ಅದು ಇದೆ. ಸೊ ಇದು ಅಬೌಟ್ ಲ್ಯಾಂಟನಾ ಕ್ಯಾಮರಾ. ಪ್ಲೀಸ್ ರಿಮೆಂಬರ್, ಇಟ್ ಈಸ್ ಲೋಕಲ್ ಟು ಲ್ಯಾಟಿನ್ ಆ್ಯಂಡ್ ಸೌತ್ ಅಮೆರಿಕಾ. ಅಂದರೆ ಇಟ್ ಈಸ್ ಅದರ ಮೂಲ ಏನಿದೆ ಅದು ಲ್ಯಾಟಿನ್ ಅಮೆರಿಕಾ ಮತ್ತು ಸೌತ್ ಅಮೆರಿಕಾಗೆ ಅದು ಒರಿಜಿನಲ್ ಆಗಿ ಬಿಲಾಂಗ್ ಆಗಿರುವಂಥದ್ದು. ಬಟ್ ಇಟ್ ವಾಸ್ ಇಂಟ್ರೊಡ್ಯೂಸ್ ಟು ಇಂಡಿಯಾ ಬೈ ದ ಬ್ರಿಟಿಷ್. ಈಗ ಲ್ಯಾಂಟನಾ ಕ್ಯಾಮ್ರಾಗೆ ಇಷ್ಟು ನಿಮಗೆ ನಾನು ಪೀಠಿಕೆ ಕೊಟ್ಟಾದ ನಂತರ ಲ್ಯಾಂಟನಾ ಕ್ಯಾಮ್ರಾಗೆ ಸಂಬಂಧಿಸಿದ ಬೇರೆ ಕೆಲವು ಪ್ರಶ್ನೆಗಳು. ವಾಟ್ ಈಸ್ ದ ಮೇನ್ ರೀಸನ್ ಲ್ಯಾಂಟನಾ ಕ್ಯಾಮರಾ ಇಸ್ ಕನ್ಸಿಡರ್ಡ್ ಇನ್ವೇಸಿವ್? ಸೊ ಆಪ್ಷನ್ಸ್ ನಿಮ್ಮ ಮುಂದೆ ಇದೆ. ಇಟ್ ಹ್ಯಾಸ್ ಮೆಡಿಸಿನಲ್ ಪ್ರಾಪರ್ಟೀಸ್, ಇಟ್ ಫಾರ್ಮ್ಸ್ ಡೆನ್ಸ್ ಥಿಕೆಟ್ಸ್, ಇಟ್ ಈಸ್ ಅ ಸೋರ್ಸ್ ಆಫ್ ನೆಕ್ಟರ್ ಫಾರ್ ಪಾಲಿನೇಟರ್ಸ್ ಆ್ಯಂಡ್ ಇಟ್ ಈಸ್ ರೆಸಿಸ್ಟೆನ್ಸ್ ಟು ಡಿಸೀಸಸ್. ಅಂದರೆ ಅದರಲ್ಲಿ ಔಷಧೀಯ ಗುಣಗಳಿವೆ, ಇದು ದಟ್ಟ ಪೊದೆಗಳಾಗಿ ಹಬ್ತದೆ, ಇದು ಮಕರಂದಗಳಿಗೋಸ್ಕರ ಇದು ಜೇನಿಗೆ ಒಂದು ಸೂಕ್ತವಾಗಿರುವಂಥ ಒಂದು ಸೋರ್ಸ್ ಆಗಿರ್ತದೆ, ಹಾಗೂ ಇದು ಕೆಲವೆಲ್ಲ ರೋಗಗಳಿಗೆ ಅದು ರೆಸಿಸ್ಟೆಂಟ್ ಆಗಿದೆ. ಸೊ ಇನ್ವೇಸಿವ್ ಅಂತ ಹೇಳಿ ನಾವು ಲ್ಯಾಂಟನಾ ಕ್ಯಾಮರಾಗೆ ಯಾತಕ್ಕೋಸ್ಕರ ಹೇಳ್ತೇವೆ ಹೇಳಿ? ದ ಮೇನ್ ಪ್ರಾಬ್ಲಮ್ ಈಸ್ ದ್ಯಾಟ್ ಇಟ್ ಫಾರ್ಮ್ಸ್ ಡೆನ್ಸ್ ಥಿಕೆಟ್ಸ್. ಇದರ ತೊಂದರೆ ಅದು ವಿಶಾಲವಾಗಿ ಪೊದೆಗಳ ರೀತಿಯಲ್ಲಿ ಹಬ್ಬಿ ಮೂಲ ಸಸ್ಯಗಳಿಗೆ ಇದು ಕಂಟಕವಾಗಿರುವಂಥದ್ದು. ಯಾಕಂದರೆ ಸಸ್ಯಗಳು ಅಂತ ನಿಮಗೆ ಎಲ್ಲ ಗೊತ್ತಿದೆ, ಬೆಳಕು, ನೀರು ಇದೆಲ್ಲ ಪ್ರಮುಖವಾಗಿ ಅದಕ್ಕೆ ಬೇಕಾಗುತ್ತೆ. ಸೊ ಈ ಡೆನ್ಸ್ ಥಿಕೆಟ್ಸಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ನಮ್ಮ ಮೂಲ ಪ್ರಭೇದ ಸಸ್ಯಗಳಿಗೆ ಇದು ಮಾರಕವಾಗಿದೆ. ಇದರ ಮೇಲೇ ಇನ್ನೊಂದು ಪ್ರಶ್ನೆ ನೋಡಿ. ಸೊ ಒಂದು ವಿಷಯದಿಂದ ಎಷ್ಟೆಲ್ಲ ಪ್ರಶ್ನೆಗಳನ್ನು ನಾವು ಜನರೇಟ್ ಮಾಡ್ಬೋದು ಅಂತ ಹೇಳೋದಕ್ಕೆ ಇಲ್ಲಿ ನಾವು ನೋಡ್ಬೋದು. ವಾಟ್ ಈಸ್ ದ ಇಕಲಾಜಿಕಲ್ ಇಂಪ್ಯಾಕ್ಟ್ ಆಫ್ ಲ್ಯಾಂಟನಾ ಕ್ಯಾಮರಾ ಆನ್ ನೇಟಿವ್ ವೆಜಿಟೇಷನ್? ಅಂದರೆ ಮೂಲ ನಮ್ಮ ಪರಿಸರ ವ್ಯವಸ್ಥೆ ಅಥವಾ ಮೂಲ ನಮ್ಮ ಸಸ್ಯ ಪ್ರಭೇದಗಳಿಗೆ ಈ ಲ್ಯಾಂಟನಾ ಕ್ಯಾಮರಾದಿಂದ ಆಗುವಂಥ ಒಂದು ಪರಿಸರದ ದುಷ್ಪರಿಣಾಮ ಏನು ಅಥವಾ ಇಂಪ್ಯಾಕ್ಟ್ ಏನು, ಪರಿಣಾಮ ಏನು? ಇಟ್ ಪ್ರಮೋಟ್ಸ್ ದ ಗ್ರೋತ್ ಆಫ್ ನೇಟಿವ್ ಪ್ಲಾಂಟ್ಸ್. ಇದು ಮೂಲ ಸಸ್ಯಗಳ ಬೆಳವಣಿಗೆಗೆ ಇದು ಉತ್ತೇಜನ ಕೊಡ್ತದೆ. ಇಟ್ ಔಟ್ ಕಾಂಪೀಟ್ಸ್ ಅಂಡ್ ಡಿಸ್ಪ್ಲೇಸಸ್ ನೇಟಿವ್ ವೆಜಿಟೇಷನ್. ಅಂದರೆ ಇದು ಮೂಲ ಸಸ್ಯ ಪ್ರಭೇದಗಳನ್ನು ತಮ್ಮ ಪರಿಸರದಿಂದ ಅದು ಹೊರ ಹಾಕ್ತದೆ ಅಥವಾ ಅದನ್ನು ಡಿಸ್ಪ್ಲೇಸ್ ಮಾಡ್ತದೆ ಅಥವಾ ಅದನ್ನು ನಾಶಗೊಳಿಸ್ತದೆ ಅಂತ ಆ ಅರ್ಥದಲ್ಲಿ ಅದು ಬರೆದಿದ್ದೇವೆ. ಇಟ್ ಹ್ಯಾಸ್ ನೋ ಇಂಪ್ಯಾಕ್ಟ್ ಆನ್ ನೇಟಿವ್ ಪ್ಲಾಂಟ್ಸ್. ಮೂಲ ಸಸ್ಯಗಳ ಮೇಲೆ ಯಾವುದೇ ರೀತಿಯ ಪರಿಣಾಮ ಇಲ್ಲ. ಇಟ್ ಎನ್ಹ್ಯಾನ್ಸಸ್ ಸಾಯಿಲ್ ಫರ್ಟಿಲಿಟಿ. ಮಣ್ಣಿನ ಪೋಷಕಾಂಶವನ್ನು ಅದು ಹೆಚ್ಚುವರಿ ಮಾಡ್ತದೆ. ಸೊ ಡೆಫಿನೆಟ್ಲಿ ನಮ್ಮ ಡಿಸ್ಕಷನ್ ಪ್ರಕಾರ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ? ಎಸ್, ಇಟ್ ಈಸ್ ಆಪ್ಷನ್ ಬಿ. ಇಟ್ ಔಟ್ ಕಾಂಪೀಟ್ಸ್ ಆ್ಯಂಡ್ ಡಿಸ್ಪ್ಲೇಸಸ್ ನೇಟಿವ್ ವೆಜಿಟೇಷನ್. ಇರುವಂಥ ಮೂಲ ಸಸ್ಯ ಪ್ರಭೇದಗಳನ್ನು ಇದು ಔಟ್ ಕಾಂಪೀಟ್ ಮಾಡಿ ಅದು ನಾಶ ಮಾಡ್ತದೆ, ಅದು ಇಲ್ಲದ ಹಾಗೆ ಮಾಡ್ತದೆ. ಡಿಸ್ಪ್ಲೇಸಸ್ ಅಂತ ಹೇಳಿದರೆ ಅದರ ಇರುವಿಕೆಯನ್ನೇ ಅದು ನಾಶ ಮಾಡ್ತದೆ. ಸೊ ದಿಸ್ ಈಸ್ ದ ಇಕಲಾಜಿಕಲ್ ಇಂಪ್ಯಾಕ್ಟ್ ಆಫ್ ಲ್ಯಾಂಟನಾ ಕ್ಯಾಮರಾ. ಓಕೆ, ಒಂದನೇ ಪ್ರಶ್ನೆ ಆದಮೇಲೆ ನಾವು EVSಗೆ ರಿಲೇಟೆಡ್ ಆಗಿ ಬಹಳಷ್ಟು ವಿಷಯಗಳನ್ನು ನಮ್ಮ ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲ್ ಅಂತ ಹೇಳುವಂಥ ಈ ಚಾನಲಲ್ಲಿ ಬೇರೆ ಬೇರೆ ಥೀಮ್ ಆಧಾರಿತವಾಗಿ ನಾವು ಪ್ರಶ್ನೆಗಳನ್ನು ಹಾಕಿದ್ದೇವೆ. ಸೊ ಡೆಫಿನೆಟ್ಲಿ ಯು ಕ್ಯಾನ್ ರೆಫರ್ ದೋಸ್ ಹೂ ಆರ್ ವಾಚಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ವಾಚ್ ದಿಸ್ ಚಾನೆಲ್, ದಟ್ ಈಸ್ ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲ್. ಹಾಗೆ ಸುಮುಖ ಸೊಲ್ಯೂಷನ್ಸ್ ಅಂತ ಹೇಳುವಂಥ ಯೂಟ್ಯೂಬ್ ಚಾನೆಲನ್ನು ಕೂಡ ನಾವು ಪ್ರಾಧ್ಯಾಪಕರು ಸೇರಿ ಪ್ರಾರಂಭ ಮಾಡಿದ್ದೇವೆ. ಪ್ರಚಲಿತ ಸನ್ನಿವೇಶಗಳಿಗೆ ಸಂಬಂಧಿಸಿದ ಬಹಳಷ್ಟು ವಿಚಾರಗಳನ್ನು ನಾವು ಈ ಚಾನೆಲ್ ಮುಖೇನ ಹಾಕ್ಕೊಂಡಿದ್ದೇವೆ. ಸೊ ಡೆಫಿನೆಟ್ ಆಗಿ 2-3 ವರ್ಷಗಳಿಂದ ಸರಿಸುಮಾರು 200ಕ್ಕೂ ಹೆಚ್ಚಿನ ವಿಡಿಯೋಸ್ಗಳು ಈ ಚಾನೆಲಲ್ಲಿ ಲಭ್ಯ ಇದೆ. ಹಾಗೂ ಇದರಲ್ಲಿ ಈಗ ರಿವಿಷನ್ ಸೀರೀಸನ್ನು ಕೂಡ ಶುರು ಮಾಡಿದ್ದಾರೆ. ಡಿಸೆಂಬರಲ್ಲಿ ನಡೆಯುವಂಥ ನಮ್ಮ KPSC ಮೂಲಕ ನಡೆಯುವಂಥ ಈ ಒಂದು CTI ಎಕ್ಸಾಮ್ಸ್ಗಳು ಮತ್ತು PSI ಎಕ್ಸಾಮ್ಸ್ಗಳಿಗೂ ಕೂಡ ಇದು ಹೆಲ್ಪ್ ಆಗ್ಬೋದು. ಹಾಗೆಯೇ goupsc.com ಅಂತ ಹೇಳುವಂಥ ನಮ್ಮ ವೆಬ್ಸೈಟ್ ಕೂಡ ಅಷ್ಟೇ ನಮ್ಮ ವೀಡಿಯೋಸ್ಗೆ ರಿಲೇಟೆಡ್ ಆಗಿರುವಂಥ ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿರುವಂಥ ಸಮಗ್ರ ಮಾಹಿತಿಯನ್ನು ಈ ವೆಬ್ಸೈಟಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯ ಇದೆ. ಕೆಲವು ಟೆಸ್ಟ್ ಸೀರೀಸ್ಗಳು, ಕ್ವೆಶನ್ ಪೇಪರ್ಸ್ಗಳು ಮತ್ತು ನಮ್ಮ ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿರುವಂಥ ಕಾಂಟೆಂಟ್ಗಳು ಈ ವೆಬ್ಸೈಟಲ್ಲಿ ಲಭ್ಯ ಇದೆ. Now we shall move to the second question. ಇಲ್ಲಿ ಕೂಡ ಅಷ್ಟೇ ನೋಡಿ, ನಾನು ಹೇಳಿದ್ದೇನೆ ಸ್ಟೇಟ್ಮೆಂಟ್ ಟೈಪ್ ರೂಪ. ಆಲ್ವೇಸ್ ಟ್ರೈ ಟು ಸಾಲ್ವ್ ಸ್ಟೇಟ್ಮೆಂಟ್ ಟೈಪ್ ಕ್ವೆಶನ್ಸ್, ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಇದು ಕೂಡ ಅಷ್ಟೇ ನೋಡಿ, ಸ್ಟೇಟ್ಮೆಂಟ್ ಟೈಪ್ ಕ್ವೆಶನ್ನ ಒಂದು ರೂಪ. ಹೈಡ್ರೋಪಾನಿಕ್ಸ್ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್.
Hydroponics is a method of growing plants without soil where nutrient-rich water is used to deliver essential nutrients directly to the plant roots. ಹೈಡ್ರೋಪೋನಿಕ್ಸ್ ಅಂತ ಹೇಳಿದರೆ ಸಸ್ಯಗಳನ್ನು ಬೆಳೆಯುವಂಥ ಅಂದರೆ ಮಣ್ಣು ರಹಿತ ಸಸ್ಯಗಳನ್ನು ಬೆಳೆಯುವಂಥ ಒಂದು ವಿಧಾನವಾಗಿದ್ದು ಇಲ್ಲಿ ಪೋಷಕಾಂಶಯುಕ್ತ ನೀರನ್ನು ಸಸ್ಯಗಳ ಬೇರಿಗೆ ತಲುಪುವಂಥ ಒಂದು ವ್ಯವಸ್ಥೆಯನ್ನು ಈ ಮೂಲಕ ಮಾಡಿ ಸಸ್ಯಗಳನ್ನು ಬೆಳೆಯುವಂಥ ಕ್ರಮವೇ ಹೈಡ್ರೋಪೋನಿಕ್ಸ್ ಅಂತ ಹೇಳಿ ನಮ್ಮ ಸ್ಟೇಟ್ಮೆಂಟ್ 1 ಹೇಳ್ತದೆ. ಸ್ಟೇಟ್ಮೆಂಟ್ 2 ಏನು ಹೇಳ್ತದೆ? There are various types of hydroponic systems including nutrient film technique, deep water culture, aeroponics and drip systems. ಅಂದರೆ ಈ ನಮ್ಮ ಹೈಡ್ರೋಪೋನಿಕ್ ವ್ಯವಸ್ಥೆಯಲ್ಲಿ ನ್ಯೂಟ್ರಿಯೆಂಟ್ ಫಿಲ್ಮ್ ಟೆಕ್ನಿಕ್ ಅಂದರೆ NFT, ಡೀಪ್ ವಾಟರ್ ಕಲ್ಚರ್, ಏರೋಪೋನಿಕ್ಸ್, ಡ್ರಿಪ್ ಸಿಸ್ಟಮ್ಸ್ ಇವೆಲ್ಲ ಈ ಹೈಡ್ರೋಪೋನಿಕ್ ಸಿಸ್ಟಮ್ನ ಒಂದು ವಿಧ ಅಂತ ಹೇಳಿ 2ನೇ ಸ್ಟೇಟ್ಮೆಂಟಲ್ಲಿ ಹೇಳ್ತಾರೆ. ಈಗ ಹೈಡ್ರೋಪೋನಿಕ್ಸ್ಗೆ ರಿಲೇಟೆಡ್ ಆಗಿ ನೀವು ಕರೆಕ್ಟ್ ಸ್ಟೇಟ್ಮೆಂಟನ್ನು ಇಲ್ಲಿ ಆಯ್ಕೆ ಮಾಡ್ಕೊಬೇಕು. 1 only, 2 only, both the statements are correct, none of the above. Yes. So, right option anta helidre definitely both the statements are right. Okay, both the statements are right. So, option C here is a right answer. So, let us see what is this hydroponic system anta helibittu noduva. Nodi, hydroponics is a method of growing plants without soil where nutrient-rich water is used to deliver essential nutrients directly to the plant roots. And in traditional soil-based cultivation, the plants extract nutrients from the soil, but in hydroponics, the nutrient solution is carefully controlled and provided directly to the roots. And this method offers several advantages for plant growth and is commonly used in commercial agriculture also. ಅಂದರೆ ನಿಮಗೆಲ್ಲ ಗೊತ್ತಿದೆ ಸಸ್ಯಗಳ ಒಂದು ಬೆಳವಣಿಗೆಗೆ ಬೆಳಕು, ನೀರು, ಪೋಷಕಾಂಶಗಳು, ಮಣ್ಣು ಇದರ ಮೂಲಭೂತ ಅಗತ್ಯ ಇದೆ. ಆದರೆ ಈ ಸಿಸ್ಟಮನ್ನು ನೀವು ನೋಡಿದರೆ ಇಲ್ಲಿ ಮಣ್ಣಿನ ಅಗತ್ಯನೇ ಇಲ್ಲ, ಬದಲಾಗಿ ಪೋಷಕಾಂಶಯುಕ್ತ ನೀರನ್ನು ಸಸ್ಯಗಳ ಬೇರಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಕೈಗೊಳ್ತಾರೆ. ಹಾಗಾಗಿ ಸಸ್ಯಗಳಿಗೆ ಎಷ್ಟು ಬೇಕು ಪೋಷಕಾಂಶಗಳನ್ನು ತಲುಪಿಸುವಂಥ ಪ್ರಯತ್ನವನ್ನು ಅಲ್ಲಿ ಕಂಟ್ರೋಲ್ ಮಾಡಿ ಇಟ್ಟಿರ್ತಾರೆ. ಸೊ ಈ ಮೂಲಕ ಸಕ್ಸಸ್ಫುಲ್ ಆಗಿ ನಗರಗಳಲ್ಲಿ, ಮನೆ ಟೆರೆಸ್ಗಳಲ್ಲಿ ಕ್ಯಾಬೇಜ್, ವೆಜಿಟೇಬಲ್ಸ್ ಮತ್ತು ಬೇರೆ ಬೇರೆ ರೀತಿಯ ಕಮರ್ಷಿಯಲ್ ಅಗ್ರಿಕಲ್ಚರ್ಗಳಲ್ಲೂ ಕೂಡ ಈ ಹೈಡ್ರೋಪೋನಿಕ್ಸ್ನ ಬಳಕೆ ಇವತ್ತು ತುಂಬಾ ಸಾಮಾನ್ಯ ಆಗಿದೆ. ಸೊ ದಿಸ್ ಈಸ್ ಅಬೌಟ್ ಹೈಡ್ರೋಪೋನಿಕ್ಸ್. ಈಗ ಆಗಲೇ ಹೇಳಿದಾಗೆ ಸ್ಟೇಟ್ಮೆಂಟ್ 2ರಲ್ಲಿ ನಾನು ಹೇಳಿದ್ದೇನೆ ನೋಡಿ, ನ್ಯೂಟ್ರಿಯೆಂಟ್ NFT, ನ್ಯೂಟ್ರಿಯೆಂಟ್ ಫಿಲ್ಮ್ ಟೆಕ್ನಿಕ್, ಡೀಪ್ ವಾಟರ್ ಕಲ್ಚರ್, ಏರೋಪೋನಿಕ್ಸ್, ಡ್ರಿಪ್ ಸಿಸ್ಟಮ್ಸ್ ಇವೆಲ್ಲ ಕೂಡ ಹೈಡ್ರೋಪೋನಿಕ್ ಸಿಸ್ಟಮ್ನ ಬೇರೆ ಬೇರೆ ವಿಧಗಳು. ಡೆಫಿನೆಟ್ಲಿ ಇಟ್ ಈಸ್ ರೈಟ್. ಇಲ್ಲಿ ನಮಗೆ ವಿಧಾನಗಳನ್ನು ನೋಡ್ಬೋದು ನೋಡಿ. ನ್ಯೂಟ್ರಿಯೆಂಟ್ ಫಿಲ್ಮ್ ಟೆಕ್ನಿಕ್ ಹೇಗೆ ಅಂತ ಹೇಳಿದರೆ ಇಲ್ಲಿ ಸಸ್ಯಗಳನ್ನು ಈ ರೀತಿ ಪಾಟ್ಗಳಲ್ಲಿ ಇಟ್ಟಿರ್ತಾರೆ. ಮತ್ತೊಂದು ಸಣ್ಣ ಪ್ರಮಾಣದ ಈ ಒಂದು ಫಿಲ್ಮ್ ಅಂತ ಹೇಳಿದರೆ ಒಂದು ಸಣ್ಣ ಸ್ಟ್ರೆಚ್ ಆಫ್ ನ್ಯೂಟ್ರಿಯೆಂಟ್ಸನ್ನು ಬೇರಿನ ಮೂಲಕ ಪಾಸ್ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಹಾಗೆ ಆ ನೀರನ್ನು ಮತ್ತೆ ಪುನಃ ಸರ್ಕ್ಯುಲೇಟ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನೀವು ಈ ರೀತಿಯಾಗಿ ಆ ಪೋಷಕಾಂಶಗಳ ನೀರು ಇಲ್ಲಿ ತಲುಪಿ ಆ ಫಿಲ್ಮ್ನ ಅಂದರೆ ಒಂದು ಸ್ಟ್ರೆಚ್ ಆಗಿ ಇದು ಉಂಟಾಗ್ತದೆ. ಎಕ್ಸೆಸ್ ನೀರು ಪುನಃ ಇಲ್ಲಿ ಬರ್ತದೆ, ಪುನಃ ಅದು ಸರ್ಕ್ಯುಲೇಷನ್ ಆಗ್ತಾ ಹೋಗ್ತದೆ. ಸೊ ಇದು ನ್ಯೂಟ್ರಿಯೆಂಟ್ NFT, ನ್ಯೂಟ್ರಿಯೆಂಟ್ ಫಿಲ್ಮ್ ಟೆಕ್ನಿಕ್ ಅಂತ ಇದಕ್ಕೆ ಹೇಳುವಂಥದ್ದು. ಇನ್ನೊಂದಿದೆ ನೋಡಿ ಇಲ್ಲಿ ಡೀಪ್ ವಾಟರ್ ಕಲ್ಚರ್ ಅಂತ ಹೇಳಿ ಇಲ್ಲಿ ನೀವು ನೋಡ್ಬೋದು. ಅಂದರೆ ಇಲ್ಲಿ ಬೇರುಗಳನ್ನು ಅಥವಾ ಸಸ್ಯಗಳನ್ನು ಬೇರಿನ ಜೊತೆಯಲ್ಲಿ ಆ ಒಂದು ನ್ಯೂಟ್ರಿಯೆಂಟ್ ರಿಚ್ ದ್ರಾವಣದಲ್ಲಿ ಇಟ್ಟಿರ್ತಾರೆ. ಸೊ ಇದರ ಮೂಲಕ ಎಷ್ಟು ಬೇಕು ಅದು ಅಷ್ಟರ ಮಟ್ಟಿಗೆ ಆ ಸಸ್ಯ ಆ ನ್ಯೂಟ್ರಿಯೆಂಟ್ಸ್ಗಳನ್ನು ಹೀರಿಕೊಂಡು ಬೆಳವಣಿಗೆ ಆಗುವಂಥದ್ದು. ಇದಕ್ಕೆ ಡೀಪ್ ವಾಟರ್ ಕಲ್ಚರ್ ಅಂತ ಹೇಳುವಂಥದ್ದು. ಇನ್ನೊಂದು ಡ್ರಿಪ್ ಇರಿಗೇಷನ್ ಅಂತ ಇದೆ. ಸೊ ಡ್ರಿಪ್ ಇರಿಗೇಷನಲ್ಲಿ ಹೇಗೆ ಅಂತ ಹೇಳಿದರೆ ಈ ನ್ಯೂಟ್ರಿಯೆಂಟ್ ದ್ರಾವಣವನ್ನು ಈ ಮೂಲಕ ಡ್ರಿಪ್ನ ಮೂಲಕ ಈ ರೀತಿಯಾಗಿ ಸಸ್ಯಗಳಿಗೆ ಅದು ಪಸರುವಂತೆ ಅದನ್ನು ಮಾಡ್ತಾರೆ. ಓಕೆ, ಇನ್ನೊಂದು ಏರೋಪೋನಿಕ್ಸ್ ಅಂತ ಇದೆ ನೋಡಿ. ಸೊ ಏರೋಪೋನಿಕ್ಸ್ ಹೇಗೆ ಅಂತ ಹೇಳಿದರೆ ಸಸ್ಯಗಳನ್ನು ಈ ರೀತಿಯಾಗಿ ಇಟ್ಟಿರ್ತಾರೆ, ಬೇರಿಗೆ ಯಾವುದೇ ರೀತಿಯ ನೀರಿನ ಮೇಲೆ ಕಾಂಟ್ಯಾಕ್ಟ್ ಇರುವುದಿಲ್ಲ, ಬಟ್ ಕೆಳಗೆ ಇಲ್ಲೊಂದು ನೋಸಲ್ ಇರ್ತದೆ. ಸೊ ಇದರ ಮೂಲಕ ಒಂದು ರೀತಿ ಸ್ಪ್ರೇಯನ್ನು, ಒಂದು ರೀತಿ ಆ ನ್ಯೂಟ್ರಿಯೆಂಟ್ ದ್ರಾವಣವನ್ನು ಈ ರೀತಿಯಾಗಿ ಅದರ ಬೇರುಗಳಿಗೆ ಇಲ್ಲಿ ಸ್ಪ್ರೇ ಮಾಡುವಂಥದ್ದು, ಶವರ್ನ ರೂಪದಲ್ಲಿ ಸ್ಪ್ರೇ ಮಾಡುವಂಥದ್ದು. ಸೊ ಅದಕ್ಕೆ ನಾವು ಏರೋಪೋನಿಕ್ಸ್ ಅಂತ ಹೇಳುವಂಥದ್ದು. ಸೊ ಈ ರೀತಿ ಕೂಡ ಕೇಳ್ಬೋದು ಪ್ರಶ್ನೆಗೆ. ಫಾರ್ ಎಕ್ಸಾಂಪಲ್ NFT, DWC, ಏರೋಪೋನಿಕ್ಸ್, ಡ್ರಿಪ್ ಇರಿಗೇಷನ್ ಇವೆಲ್ಲ ಯಾವ ಪ್ಲಾಂಟ್ ಪ್ರೊಪಗೇಷನ್ ಅಥವಾ ಯಾವ
ಪ್ಲಾಂಟ್ ಗ್ರೋಯಿಂಗಿಗೆ ರಿಲೇಟೆಡ್ ಆಗಿರುವಂಥ ಟೆಕ್ನಿಕ್ಸ್ಗಳು ಅಂತ ಹೇಳಿ. ಸೊ ಹಿಯರ್ ದ ಆನ್ಸರ್ ಈಸ್ ಹೈಡ್ರೋಪೋನಿಕ್ಸ್. ಹೈಡ್ರೋಪೋನಿಕ್ಸ್ ಅಂತ ಹೇಳಿದರೆ ಮಣ್ಣು ರಹಿತ ಪೋಷಕಾಂಶ ಮಿಶ್ರಿತ ದ್ರಾವಣದ ಮೂಲಕ ಸಸ್ಯಗಳನ್ನು ಬೆಳೆಯುವಂಥ ಒಂದು ವ್ಯವಸ್ಥೆ ಅಥವಾ ಟೆಕ್ನಿಕ್ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ಈಗ ಮೂರನೇ ಪ್ರಶ್ನೆ. ಹೈ ಸೀಸ್ ಕೇಳಿದ್ದೀರಾ? ಆಳ ಸಮುದ್ರ. ಆಳ ಅಂದರೆ ಈ ರೀತಿ ಡೆಪ್ತ್ ಅಲ್ಲ, ಈ ರೀತಿ ವಿಡ್ತಲ್ಲಿ ಆಳ ಸಮುದ್ರ ಅಥವಾ ಹೈ ಸೀಸ್ ಅಂದರೆ ಏನು ಅಂತ ಹೇಳಿ. ಇದು ತುಂಬ ಕಾನ್ಸೆಪ್ಟ್, ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್. ಇನ್ಫ್ಯಾಕ್ಟ್ 2021ನ UPSC ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಈ ಹೈ ಸೀಸ್ಗೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆಯನ್ನು ಹಾಕಿದ್ದಾರೆ. ನೀವು ಯಾರಾದರೂ UPSC ಆಸ್ಪಿರೆಂಟ್ಸ್ ಇದ್ದರೆ ಗಮನಿಸಬೇಕು. 2021ಗೆ ರಿಲೇಟೆಡ್ ಆಗಿರುವಂಥ UPSC ಎಕ್ಸಾಮಲ್ಲಿ ಈ ಪ್ರಶ್ನೆಯನ್ನು ಸಹ ಹಾಕಿದ್ದಾರೆ. ಸೊ ಐ ಫೀಲ್ ಇಟ್ ಈಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಹೈ ಸೀಸ್. ಸಿ ಲಾಸ್ ಅಂದರೆ ಏನು, ಟೆರಿಟೋರಿಯಲ್ ವಾಟರ್ಸ್ ಅಂದರೆ ಏನು, ಎಕ್ಸ್ಕ್ಲೂಸಿವ್ ಇಕನಾಮಿಕ್ ಝೋನ್ ಅಂದರೆ ಏನು. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಲೆಟ್ ಅಸ್ ಟ್ರೈ ಟು ಅನಲೈಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಅದಕ್ಕಿಂತ ಮುನ್ನ ಇಲ್ಲಿ 3 ಕ್ವೆಶನ್ಸ್ ಸ್ಟೇಟ್ಮೆಂಟ್ಸ್ಗಳಿವೆ, ಅರ್ಥ ಮಾಡ್ಕೊಳ್ಳಿ. ಹೈ ಸೀಸ್ಗೆ ಸಂಬಂಧಿಸಿದ್ದು, ಆಳ ಸಮುದ್ರಕ್ಕೆ ಸಂಬಂಧಿಸಿದ್ದು. ಸೊ ಮೊದಲನೇ ಸ್ಟೇಟ್ಮೆಂಟ್ ಇಲ್ಲಿ ನೋಡಿ, ಇಟ್ ಈಸ್ ದ ಏರಿಯಾ ಇನ್ ದ ಟೆರಿಟೋರಿಯಲ್ ವಾಟರ್ಸ್ ಆಫ್ ಅ ಕಂಟ್ರಿ. ಅಂದರೆ ಒಂದು ದೇಶದ ಪ್ರಾದೇಶಿಕ ಜಲಮೂಲಕ್ಕೆ ಸಂಬಂಧಿಸಿದ ಪ್ರದೇಶವನ್ನೇ ನಾವು ಹೈ ಸೀಸ್ ಅಂತ ಹೇಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ಎರಡನೇ ಸ್ಟೇಟ್ಮೆಂಟ್ ನೋಡಿ, ನೋ ಕಂಟ್ರೀಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಕಂಟ್ರೋಲ್ ಆ್ಯಂಡ್ ಜುರಿಸ್ಡಿಕ್ಷನ್ ಆನ್ ಹೈ ಸೀಸ್. ಆಳ ಸಮುದ್ರಕ್ಕೆ ಸಂಬಂಧಿಸಿದಾಗೆ ಯಾವ ದೇಶಗಳಿಗೂ ಕೂಡ ಅದರ ಮೇಲೆ ನಿಯಂತ್ರಣ, ಅದರ ವ್ಯಾಪ್ತಿ ಬರೋದಿಲ್ಲ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಮತ್ತು ಎರಡು ಸ್ಟೇಟ್ಮೆಂಟ್ ಒಂಥರ ಕಾಂಟ್ರಡಿಕ್ಟರಿ ಆಗಿದೆ, ಹೌದಾ ಅಲ್ವಾ? ಓಕೆ, ಥರ್ಡ್ ಸ್ಟೇಟ್ಮೆಂಟ್ ನೋಡಿ, ನಿಯರ್ಲಿ 60% ಆಫ್ ದ ವಾಟರ್ ಬಾಡೀಸ್ ಆಫ್ ದ ಓಷನ್ಸ್ ಕಮ್ ಅಂಡರ್ ಹೈ ಸಿ. ಆಳ ಸಮುದ್ರಕ್ಕೆ ಸಂಬಂಧಿಸಿದ ಸರಿಸುಮಾರು 60% ನಮ್ಮ ಓಷನ್ಸ್ಗಳ ಒಂದು ಮೂಲ ಇದೆಯಲ್ಲ, ಓಷನ್ಸ್ಗಳ ವ್ಯಾಪ್ತಿ ಅದು ಆಳ ಸಮುದ್ರದಲ್ಲಿ ಬರ್ತದೆ ಅಂತ ಹೇಳಿ ಸ್ಟೇಟ್ಮೆಂಟ್ 3 ಹೇಳ್ತದೆ. ಈಗ ನೀವು ಹೇಳಬೇಕು, ಈ 3 ಸ್ಟೇಟ್ಮೆಂಟ್ಸ್ ಹೈ ಸೀಸ್ಗೆ ರಿಲೇಟೆಡ್ ಆಗಿರುವಂಥ ಈ 3 ಸ್ಟೇಟ್ಮೆಂಟ್ಸ್ಗಳಲ್ಲಿ ವಿಚ್ ಈಸ್ ದ ರೈಟ್ ಸ್ಟೇಟ್ಮೆಂಟ್ ಆರ್ ವಿಚ್ ಈಸ್ ದ ರೈಟ್ ಆಪ್ಷನ್. ಯು ಹ್ಯಾವ್ ಟು ಸೆಲೆಕ್ಟ್ ದ you have to select the right option. Yes? ಓಕೆ, ನಾವು ಡಿಸ್ಕಸ್ ಮಾಡುವ. ಈಗ ನೋಡಿ, ಯಾವುದೇ ಒಂದು ದೇಶದ ಪ್ರಾದೇಶಿಕ ನದಿ ಮೂಲದ ವ್ಯಾಪ್ತಿಯಲ್ಲಿ ಹೈ ಸೀಸ್ಗಳು ಬರೋದಿಲ್ಲ. ಇದು ಈ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿಲ್ಲದಿದ್ರೂ ಕೂಡ ನಾವು ಒಂದು ಸ್ವಲ್ಪ ಅಂದಾಜು ಹೊಡಿಬೋದು, ಹೌದಾ ಅಲ್ವಾ? ಇಟ್ ಇಸ್ ನಾಟ್ ಎನ್ ಏರಿಯಾ ವಿದಿನ್ ದ ಟೆರಿಟೋರಿಯಲ್ ವಾಟರ್ ಲಿಮಿಟ್ಸ್ ಆಫ್ ಅ ಕಂಟ್ರಿ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಆಗ್ತದೆ. ಇದನ್ನು ನಾವು ಮ್ಯಾಪ್ನ ಮೂಲಕ ಅರ್ಥ ಮಾಡ್ಕೊಳ್ಳುವ. ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಮಚ್ ಬೆಟರ್. ಹೈ ಸೀಸ್ ಅಂತ ಹೇಳಿದರೆ ಯಾವ ದೇಶಗಳು ಕೂಡ ಈ ಆಳ ಸಮುದ್ರ ಅಥವಾ ಹೈ ಸೀಸ್ ಮೇಲೆ ತನ್ನ ನಿಯಂತ್ರಣ ಅಥವಾ ತನ್ನ ಕಂಟ್ರೋಲನ್ನು ಸ್ಥಾಪಿಸಲಿಕ್ಕೆ ಅಲ್ಲಿ ಸಾಧ್ಯ ಇಲ್ಲ. ಅಲ್ಲಿ ಸಮುದ್ರ ಕಾನೂನಿಗೆ ಸಂಬಂಧಿಸಿದ ವಿಚಾರಗಳು ಮಾತ್ರ ಅಲ್ಲಿ ಕೆಲಸ ಮಾಡುವಂಥದ್ದು. ಸೊ ಹಾಗಾಗಿ ದಟ್ ಈಸ್ ದ ರೈಟ್ ಸ್ಟೇಟ್ಮೆಂಟ್. ಪ್ರತಿಯೊಂದು ದೇಶಕ್ಕೆ ಅದರದೇ ಆದ EEZ ಎಕ್ಸ್ಕ್ಲೂಸಿವ್ ಇಕನಾಮಿಕ್ ಝೋನ್ ಅಂತ ಕೇಳಿರ್ಬೋದು ನೀವು, ಹೌದಾ ಅಲ್ವಾ? ಅಲ್ಲಿವರೆಗೆ ಮಾತ್ರ ಅದಕ್ಕೆ ಕಂಟ್ರೋಲ್ ಇರುವಂಥದ್ದು. ಒಂದು ದೇಶಕ್ಕೆ 200 ನಾಟಿಕಲ್ ಮೈಲ್ಸ್ನ ವ್ಯಾಪ್ತಿ ಒಳಗೆ ಅದು ಬರ್ತದೆ. ಸೊ ಅಲ್ಲಿ ತನಕ ಆಯಾಯ ದೇಶದ ಕರಾವಳಿ ಪ್ರದೇಶದ ಮೇಲೆ ಆಯಾಯ ದೇಶಕ್ಕೆ ಒಂದು ರೀತಿಯ ಹಿಡಿತ ಇರ್ತದೆ. ಅಪಾರ್ಟ್ ಫ್ರಮ್ ದ್ಯಾಟ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಹೈ ಸೀಸ್. ಸೊ ಡೆಫಿನೆಟ್ಲಿ ಸ್ಟೇಟ್ಮೆಂಟು ಇಲ್ಲಿ ಕರೆಕ್ಟ್ ಇದೆ. ಹಾಗೂ ನಮ್ಮ ಓಷನ್ಸ್ಗಳ ಸರಿಸುಮಾರು 60%ನ ವ್ಯಾಪ್ತಿ ಇದೆಯಲ್ಲ, ಇದು ಹೈ ಸೀಸ್ ಅಡಿಯಲ್ಲೇ ಬರುವಂಥದ್ದು. ಸೊ ಡೆಫಿನೆಟ್ಲಿ ಸ್ಟೇಟ್ಮೆಂಟ್ 3 ಆಲ್ಸೋ ಈಸ್ ರೈಟ್. ಸೊ ಆ ನಿಟ್ಟಿನಲ್ಲಿ ಆಪ್ಷನ್ ಸಿ ಹಿಯರ್ ಈಸ್ ದ ರೈಟ್ ಆನ್ಸರ್, ಹೌದಾ ಅಲ್ವಾ? ಸ್ಟೇಟ್ಮೆಂಟ್ 1 ಈಸ್ ರಾಂಗ್, ದ ಸೆಕೆಂಡ್ ಆ್ಯಂಡ್ ದ ಥರ್ಡ್ ಸ್ಟೇಟ್ಮೆಂಟ್ ಈಸ್ ರೈಟ್. ಈಗ ಇಫ್ ದ ಕಾನ್ಸೆಪ್ಟ್ is still not clear, I will try to make it much more clear in a easier way by, one second, in this chart. ಇದು ವೆರಿ ಇಂಪಾರ್ಟೆಂಟ್ ಚಾರ್ಟ್, ಅರ್ಥ ಮಾಡ್ಕೊಳ್ಳುವ. ನೋಡಿ, ಇದು ಕರಾವಳಿ ಪ್ರದೇಶ ಅಂತ ತಿಳ್ಕೊಳ್ಳುವ. ಓಕೆ, ಇದೊಂದು ನಮ್ಮ ಕರಾವಳಿ ಪ್ರದೇಶ. ಓಕೆ, ಟೆರಿಟೋರಿಯಲ್ ಸಿ ಅಥವಾ ಪ್ರಾದೇಶಿಕ ಸಮುದ್ರ ಅಂದರೆ ಎಲ್ಲಿ ತನಕ ಬರ್ತದೆ ಅಂತ ಹೇಳಿದರೆ, ಈ ನಮ್ಮ ಕೋಸ್ಟಲ್ ಲೈನಿಂದ 12 ನಾಟಿಕಲ್ ಮೈಲ್ವರೆಗಿನ ಈ ವ್ಯಾಪ್ತಿಯನ್ನು ನಾವು ಪ್ರಾದೇಶಿಕ ಸಮುದ್ರ ಅಂತ ಹೇಳೋದು. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. 1 ನಾಟಿಕಲ್ ಮೈಲ್ ಅಂತ ಹೇಳಿದರೆ ಸರಿಸುಮಾರು 1.8 ಕಿಲೋಮೀಟರ್ನ ವ್ಯಾಪ್ತಿಗೆ ಬರ್ತದೆ. ಹೆಚ್ಚಾಗಿ ಸಮುದ್ರದಲ್ಲಿನ ನಾವು ಡಿಸ್ಟೆನ್ಸನ್ನು ನಾವು ನಾಟಿಕಲ್ ಮೈಲ್ಸ್ ಮೇಲೆ ನಾವು ಅಳತೆ ಮಾಡುವಂಥದ್ದು, ಹೌದಾ ಅಲ್ವಾ? ಸೊ ಇಲ್ಲಿ ನೀವು ನೋಡಿದರೆ ಪ್ರಾದೇಶಿಕ ಸಮುದ್ರ ಅಂತ ಹೇಳಿದರೆ ಎಲ್ಲಿ ತನಕ ಬರ್ತದೆ ಅಂತ ಹೇಳಿದರೆ, ನಮ್ಮ ಕರಾವಳಿ ಭಾಗದಿಂದ 12 ನಾಟಿಕಲ್ ಮೈಲ್ಸ್ನ ವ್ಯಾಪ್ತಿಯೊಳಗೆ ಅದನ್ನು ಪ್ರಾದೇಶಿಕ ಸಮುದ್ರ ಅಂತ ಹೇಳುವಂಥದ್ದು. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್,
ಕಂಟಿಗ್ಯೂಸ್ ವಲಯ ಅಂತ ಇದೆ. ಇದು ಎಲ್ಲಿಂದ ಅಂತ ಹೇಳಿದರೆ ಟೆರಿಟೋರಿಯಲ್ ಸಿಯಿಂದ EEZ ವರೆಗೆ, ಅಥವಾ ಸಿಂಪಲ್ ಆಗಿ ಹೇಳುವುದಿದ್ರೆ ನಮ್ಮ ಕರಾವಳಿಯಿಂದ ಸರಿಸುಮಾರು 24 ನಾಟಿಕಲ್ ಮೈಲ್ ವರೆಗಿನ ಈ ವ್ಯಾಪ್ತಿಯನ್ನು ನಾವೇನು ಹೇಳ್ತೇವೆ, ಕಾಂಟಿಗ್ಯೂಸ್ ವಲಯ ಅಂತ ಹೇಳುವಂಥದ್ದು. ಅರ್ಥ ಆಯ್ತಲ್ಲ? 12 ನಾಟಿಕಲ್ ಮೈಲ್ಸ್ವರೆಗೆ ನಾವು ಟೆರಿಟೋರಿಯಲ್ ಸಮುದ್ರ ಅಂತ ಹೇಳಿದರೆ 24 ನಾಟಿಕಲ್ ಮೈಲ್ಸ್ವರೆಗಿನ ಆ ಒಂದು ಡಿಸ್ಟೆನ್ಸನ್ನು ನಾವೇನು ಹೇಳ್ತೇವೆ, ಕಾಂಟಿಗ್ಯೂಸ್ ಝೋನ್ ಅಂತ ಹೇಳ್ತೇವೆ. ಇಲ್ಲಿ ಕೂಡ ನಮ್ಮ ದೇಶಕ್ಕೆ ಅಥವಾ ಆಯಾಯ ದೇಶಕ್ಕೆ ನಿಯಂತ್ರಣ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಅದರ ಸಾಗರ ಭಾಗದಲ್ಲಿ. ಇನ್ನೊಂದಿದೆ ಎಕ್ಸ್ಕ್ಲೂಸಿವ್ ಇಕನಾಮಿಕ್ ಝೋನ್ EEZ. ಇದು ಕರಾವಳಿಯಿಂದ ಇಲ್ಲಿ ನೀವು ನೋಡ್ಬೋದು 200 ನಾಟಿಕಲ್ ಮೈಲ್ಸ್ನ ವ್ಯಾಪ್ತಿವರೆಗೆ ಇರುವಂಥದ್ದು. ಟಿಲ್ 200 ನಾಟಿಕಲ್ ಮೈಲ್ಸ್ ಫ್ರಮ್ ದ ಕೋಸ್ಟಲ್ ಲ್ಯಾಂಡ್, ಫ್ರಮ್ ದ ಕೋಸ್ಟ್ ಲ್ಯಾಂಡ್. ಸೊ ಇದನ್ನು ನಾವು ಎಕ್ಸ್ಕ್ಲೂಸಿವ್ ಇಕನಾಮಿಕ್ ಝೋನ್ ಅಂತ ಹೇಳುವಂಥದ್ದು. ಸೊ ಇಲ್ಲಿ ತನಕ, ಪ್ಲೀಸ್ ರಿಮೆಂಬರ್ ದಿಸ್, ಇಲ್ಲಿ ತನಕ ಯಾವುದೇ ಒಂದು ದೇಶಕ್ಕೆ ತನ್ನ ಕರಾವಳಿ ಭಾಗದ ಸಾಗರ ಅಥವಾ ಜಲಮೂಲಗಳ ಮೇಲೆ ನಿಯಂತ್ರಣ ಇರ್ತದೆ. ಇದರ ಅರ್ಥ ಆಫ್ಟರ್ 200 ನಾಟಿಕಲ್ ಮೈಲ್ಸ್ವರೆಗೆ ಯಾವುದೇ ದೇಶಕ್ಕೆ ಆ ಭಾಗದ ಸಮುದ್ರ ಅಥವಾ ಜಲಮೂಲದ ಮೇಲೆ ನಿಯಂತ್ರಣ ಇರುವುದಿಲ್ಲ. ಆ್ಯಂಡ್ ದ್ಯಾಟ್ ಈಸ್ ಕಾಲ್ಡ್ ಆಸ್ ಹೈ ಸಿ, ಆಳ ಸಮುದ್ರ ಅಂತ ಹೇಳಿದರೆ ಎಕ್ಸ್ಕ್ಲೂಸಿವ್ ಇಕನಾಮಿಕ್ ಝೋನ್ನ ವ್ಯಾಪ್ತಿಯ ನಂತರದ ಭಾಗವನ್ನೇ ನಾವು ಹೈ ಸೀಸ್ ಅಂತ ಹೇಳುವಂಥದ್ದು. ಐ ಹೋಪ್ ಸೊ ಇಟ್ ಇಸ್ ಕ್ಲಿಯರ್. ಆಳ ಸಮುದ್ರ. ಸೊ ಇಲ್ಲಿ ನೀವು ನೋಡಿದರೆ ಈ ಆಳ ಸಮುದ್ರದ ಬಗ್ಗೆ ಯಾವುದೇ ದೇಶಕ್ಕೆ ದೇ ಕಾಂಟ್ ಕಂಟ್ರೋಲ್, ಅಂದರೆ ಆ ಭಾಗದ ನಿಯಂತ್ರಣ ಯಾವುದೇ ದೇಶದ ಒಂದು ಜವಾಬ್ದಾರಿ ಅಲ್ಲ. ಓಕೆ, ಸೊ ದೀಸ್ ಆರ್ ಕನ್ಸಿಡರ್ಡ್ ಆಸ್ ಹೈ ಸೀಸ್. ಮತ್ತು ಸರಿಸುಮಾರು ನಮ್ಮ ಇಡೀ ವಿಶ್ವದ 60% ಓಷನ್ಸ್ ಇದೆಯಲ್ಲ, ಅದು ಈ ಹೈ ಸೀಡಿಯಲ್ಲೇ ಬರುವಂಥದ್ದು, ಆಳ ಸಮುದ್ರದ ವ್ಯಾಪ್ತಿಯಲ್ಲೇ ಬರುವಂಥದ್ದು. ಹಾಗಿದ್ರೆ ಈ ಆಳ ಸಮುದ್ರವನ್ನು ಯಾರು ನೋಡ್ಕೊಳ್ತಾರೆ? ಅಕಾರ್ಡಿಂಗ್ ಟು 1958 ಜೆನೆವಾ ಕನ್ವೆನ್ಷನ್ ಆನ್ ದ ಹೈ ಸೀಸ್, 1958ರ ಈ ಜೆನೆವಾ ಕನ್ವೆನ್ಷನ್ಸ್ ಆಳ ಸಮುದ್ರದ ಬಗ್ಗೆ ಒಂದು ಸಮಾವೇಶ ನಡೆಯಿತು. ಸೊ ಅದನ್ನೇ ನಾವು ಸಿ ಲಾ ಅಂತ ಕೂಡ ಹೇಳ್ತೇವೆ. ಸೊ ಇಲ್ಲಿ ಹೈ ಸೀಸ್ ಅಂದರೆ ಯಾವುದು ಅಂತ ಹೇಳಿ ಅಲ್ಲಿ ನೀಟಾಗಿ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಓಕೆ, ಸೊ ಹಾಗಾಗಿ ಹೈ ಸಿ ಎಂಬುದು ಈ ಸಮುದ್ರ ಕಾನೂನಿನ ವ್ಯಾಪ್ತಿಗೆ ಬರುವಂಥದ್ದು. ಅದೊಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು ಜೆನಿವಾ ಕನ್ವೆನ್ಷನ್ ಆಫ್ ಹೈ ಸೀಸ್ನ ಆಧಾರದ ಮೇಲೆ ಅದು ಅಸ್ತಿತ್ವಕ್ಕೆ ಬಂದಿದೆ. ಸೊ ಆ ಒಂದು ಕನ್ವೆನ್ಷನ್ ಏನಿದೆ ಈ ರೀತಿಯ ಸಮುದ್ರಕ್ಕೆ ಸಂಬಂಧಿಸಿದ ಬೇರೆ ಬೇರೆ ಪರಿಧಿಗಳನ್ನು ಅದು ವ್ಯಾಖ್ಯಾನಿಸಿದೆ. ಸೊ ಹಾಗೂ ಇಲ್ಲಿ ನೀವು ಗಮನಿಸಬೇಕು, 1 ನಾಟಿಕಲ್ ಮೈಲ್ ಅಂತ ಹೇಳಿದರೆ ಸರಿಸುಮಾರು 1.8 ಕಿಲೋಮೀಟರ್ ಅಷ್ಟು ವ್ಯಾಪ್ತಿಗೆ ಬರುವಂಥದ್ದು. ಎಸ್, ಸಿ ದ ಹೈ ಸೀಸ್ are also known as international waters, are areas of the ocean that are beyond the jurisdiction of any particular country. Please remember. So ಆಳ ಸಮುದ್ರ ಅಂತ ಹೇಳಿದರೆ ಇದನ್ನು ಅಂತಾರಾಷ್ಟ್ರೀಯ ಜಲಮೂಲಗಳು ಅಂತ ಕೂಡ ಹೇಳ್ತೇವೆ. ಹಾಗೂ ಈ ಭಾಗದಲ್ಲಿ ಯಾವುದೇ ದೇಶಕ್ಕೂ ಯಾವುದೇ ನಿಯಂತ್ರಣ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ನೋ ಸಿಂಗಲ್ ಎಂಟಿಟಿ ಆರ್ ಕಂಟ್ರಿ ಕಂಟ್ರೋಲ್ಸ್ ದ ಹೈ ಸೀಸ್. ಅವುಗಳು ಯಾವ ದೇಶದ ಮೇಲೆ ದೇಶಗಳು ಆ ಭಾಗದಲ್ಲಿ ನಿಯಂತ್ರಣವನ್ನು ಹೊಂದಿಲ್ಲ. ಇನ್ಸ್ಟೆಡ್ ದೇ ಆರ್ ಕನ್ಸಿಡರ್ಡ್ ಅ ಪಾರ್ಟ್ ಆಫ್ ದ ಗ್ಲೋಬಲ್ ಕಾಮನ್ಸ್ ಅಂಡ್ ಆರ್ ಸಬ್ಜೆಕ್ಟ್ ಟು ಇಂಟರ್ನ್ಯಾಷನಲ್ ಲಾ. ಸೊ ಈ ಭಾಗದಲ್ಲಿ ಎಲ್ಲ ದೇಶಗಳಿಗೂ ಕೂಡ ಒಂದು ರೀತಿ ಅಂದರೆ ಅವಕಾಶಗಳಿದೆ. ಮತ್ತು ಈ ಭಾಗವನ್ನು ಆಗಲೇ ಹೇಳಿದಾಗೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ದ ಲಾ ಆಫ್ ಸಿ, ಇಲ್ಲಿ ನೀವು ನೋಡ್ಬೋದು UNCLOS, ಇದನ್ನೇ ಸಮುದ್ರ ಕಾನೂನು ಅಂತ ಹೇಳಿ ಕೂಡ ಶಾರ್ಟ್ ಆಗಿ ಕರಿತೇವೆ. ಇದು 1994ರಲ್ಲಿ ಅಸ್ತಿತ್ವಕ್ಕೆ ಬಂತು. ಹಾಗೂ ಈ ಒಂದು UNCLOS ಅಂದರೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ದ ಲಾ ಆಫ್ ಸಿ, ಶಾರ್ಟ್ ಆಗಿ ಇದನ್ನು ಸಮುದ್ರ ಕಾನೂನು ಅಂತ ಹೇಳಿ ಕರಿತೇವೆ. ಸೊ ಇದು ಬೇಸಿಕಲಿ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ಈ ಒಂದು ಆಳ ಸಮುದ್ರದ ಬಗ್ಗೆ ಕಾನೂನು ಇತ್ಯಾದಿ ವ್ಯವಸ್ಥೆಗಳನ್ನು ಇದು ರೂಪಿಸುವಂಥದ್ದು. ಓಕೆ, ಸೊ ಆ ನಿಟ್ಟಿನಲ್ಲಿ ನೋಡಿದರೆ ಈಗ ನಾವು ಪುನಃ ವಾಪಸ್ ನಮ್ಮ ಕ್ವೆಶ್ಚನ್ಗೆ ಹೋದರೆ ನಿಮಗೆ ಈಗ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. It is the area in the territorial waters of the country. Wrong. No countries are responsible for the control and jurisdiction on high seas. Yes. Nearly 60% of the water bodies of the ocean come under high seas. Yes. Okay? ಈ ಚಾರ್ಟ್ ನಿಮಗೆ ಅರ್ಥ ಆದರೆ ಡೆಫಿನೆಟ್ ಆಗಿ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಯಾವ ಕ್ವೆಶ್ಚನ್ಸನ್ನು ಕೂಡ ನೀವು ನೀಟಾಗಿ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆಯಾಯ ದೇಶಗಳು ಈಗ ಡೀಪ್ ಮೈನಿಂಗ್, ಕಡಲಿನಲ್ಲಿ ಡೀಪ್ ಮೈನಿಂಗ್ ಮಾಡುವುದಿರ್ಬೋದು, ಸಿ ಮೈನಿಂಗ್ ಮಾಡೋದಿರ್ಬೋದು, ಅದು ಎಲ್ಲಿ ತನಕ ಮಾಡ್ಬೋದು ಅಂತ ಹೇಳಿದರೆ ಈ EEZ ತನಕ ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ. ಓಕೆ, ಆ ನಂತರದ ವಲಯಗಳಲ್ಲಿ ಅವರಿಗೆ ಯಾವ ದೇಶಗಳಿಗೂ ಕೂಡ ಅವಕಾಶ ಇಲ್ಲ.
ಓಕೆ, 4ನೇ ಪ್ರಶ್ನೆ, ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಕ್ರೌನ್ ಶೈನೆಸ್ ಕೇಳಿದ್ದೀರಾ? ಈ ಪದ ಕಾನ್ಸೆಪ್ಟ್ ಕೇಳಿದ್ದೀರಾ? ಕ್ರೌನ್ ಶೈನೆಸ್, ಇಟ್ ಈಸ್ ಅ ಟರ್ಮ್ ಸಮ್ಟೈಮ್ಸ್ ಸೀನ್ ಇನ್ ನ್ಯೂಸ್ ಆರ್ ಹರ್ಡ್ ಇನ್ ನ್ಯೂಸ್ ಪೇಪರ್ಸ್ ಆರ್ ಹರ್ಡ್ ಇನ್ ನ್ಯೂಸ್. ಕ್ರೌನ್ ಶೈನೆಸ್ ಅಂದರೆ ಏನು ಅಂತ ಹೇಳಿ ಇಲ್ಲಿ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಇಟ್ಸ್ ಅ ಫೆನಾಮಿನಾ ವೇರ್ ಸಮ್ ಪೀಪಲ್ ಅವಾಯ್ಡ್ ವೇರಿಂಗ್ ಕ್ರೌನ್ಸ್ ಆರ್ ಟಯಾರಾಸ್ ಡ್ಯೂ ಟು ಸೋಷಿಯಲ್ ಎಂಗ್ಸೈಟಿ. ಅಂದರೆ ಸಾಮಾಜಿಕ ಒತ್ತಡಗಳಿರುವಾಗ ಕೆಲವರು ತಮ್ಮಲ್ಲಿರುವಂತಹ ಈ ಒಂದು ಕ್ರೌನ್ ಇದೆಯಲ್ಲ, ಕ್ರೌನ್ಗೆ ಕಿರೀಟ ಅಥವಾ ಈ ರೀತಿಯ ಟಯಾರಗಳನ್ನು ಹಾಕೊಳ್ಳಿಕ್ಕೆ ಅವರು ಹಿಂಜರಿಯುವಂಥ ಒಂದು ಪ್ರಕ್ರಿಯೆ. 2ನೇ ಸ್ಟೇಟ್ಮೆಂಟ್, ಅ ಫೆನಾಮಿನಾ ವೇರ್ the tops of some trees do not touch each other creating gaps in the sky between them. ಇದೊಂದು ವ್ಯವಸ್ಥೆಯಾಗಿದ್ದು ಕೆಲ ಮರಗಳು ತಮ್ಮನ್ನು ಒಂದಕ್ಕೊಂದು ಸಂಪರ್ಕ ಬಾರದ ರೀತಿಯಲ್ಲಿ ಒಂದು ಗ್ಯಾಪ್ ಕ್ರಿಯೇಟ್ ಮಾಡುವ ರೀತಿಯಲ್ಲಿ ಇದು ಬೆಳವಣಿಗೆಯ ಒಂದು ಪ್ರಕ್ರಿಯೆ ಅಂತ ಹೇಳಿ 2nd ಸ್ಟೇಟ್ಮೆಂಟ್ ಹೇಳ್ತದೆ. ಸಿ ಸ್ಟೇಟ್ಮೆಂಟ್ ಹೇಳ್ತದೆ, ಇಟ್ಸ್ ಅ ಫೆನಾಮಿನಾ where some animals hide their heads under their fur or feathers to escape predators. ಕೆಲ ಪ್ರಾಣಿಗಳು ತಮ್ಮ ತಲೆಯನ್ನು ತಮ್ಮ ಫರ್ ಇದೆಯಲ್ಲ, ರೋಮ ಅಥವಾ ತಮ್ಮ ರೆಕ್ಕೆಗಳ ಒಳಗೆ ಅವಿತುಕೊಂಡು ಈ ಪ್ರೆಡೇಟರ್ಸ್ಗಳ ವಿರುದ್ಧ ಸಂರಕ್ಷಿಸಲಿಕ್ಕೆ ಇದು ಇರುವಂಥ ಒಂದು ಪ್ರಕ್ರಿಯೆ ಅಂತ ಹೇಳಿ ಸ್ಟೇಟ್ಮೆಂಟ್ ಸಿ ಹೇಳ್ತದೆ. ಸ್ಟೇಟ್ಮೆಂಟ್ ಡಿ, ಅ ಫೆನಾಮಿನಾ ವೇರ್ ಸಮ್ ಪ್ಲಾಂಟ್ಸ್ ಪ್ರೊಡ್ಯೂಸ್ ಲೆಸ್ ಫ್ಲವರ್ಸ್ ಆರ್ ಫ್ರೂಟ್ಸ್ ಡ್ಯೂ ಟು ಎನ್ವೈರನ್ಮೆಂಟಲ್ ಸ್ಟ್ರೆಸ್. ಸೊ ಪರಿಸರದಲ್ಲಿ ಇರುವಂತಹ ಒಂದು ಒತ್ತಡದ ಆಧಾರದಲ್ಲಿ ಕೆಲ ಸಸ್ಯಗಳು ಕಡಿಮೆ ಹೂ ಅಥವಾ ಕಡಿಮೆ ಹಣ್ಣನ್ನು ಅಥವಾ ಕಾಯನ್ನು ಬಿಡುವಂಥದ್ದು. ಕ್ರೌನ್ ಶೈನೆಸ್, ಸೊ 4 ಆಪ್ಷನ್ಸ್ಗಳು ಕೂಡ ವಿಚಿತ್ರವಾಗಿದೆ, ಹೌದಾ ಅಲ್ವಾ? ಸೊ ಕ್ರೌನ್ ಶೈನೆಸ್ ಅಂತ ಹೇಳಿದರೆ ಇದು ಯಾವುದಕ್ಕೆ ಸಂಬಂಧಿಸಿದ್ದು? ಫಸ್ಟ್ ಸ್ಟೇಟ್ಮೆಂಟನ್ನು ನಾವು ಸ್ವಲ್ಪ ಅಂದಾಜಲ್ಲಿ ಸ್ಕಿಪ್ ಮಾಡ್ಬೋದು, ಯಾಕಂದರೆ ಇದು ಎಲ್ಲೋ ಮನುಷ್ಯರಿಗೆ ಸಂಬಂಧಿಸಿದ್ದು. ಸೊ ಇದು ಎನ್ವೈರನ್ಮೆಂಟಲ್ ಇಶ್ಯೂಸ್ಗೆ ರಿಲೇಟೆಡ್ ಆಗಿರುವಂಥ ಸೆಷನ್ ಆಗಿರುವ ಕಾರಣ ಪ್ರಾಬಬ್ಲಿ ಸ್ಟೇಟ್ಮೆಂಟ್ ಎ ಈಸ್ ರಾಂಗ್, ಆಪ್ಷನ್ ಎ ಈಸ್ ರಾಂಗ್ ಇರ್ಬೋದು ಅಂತ ಹೆಚ್ಚಿನವರು ತಿಳ್ಕೊಂಡಿರ್ತಾರೆ. ಇನ್ನು 3ರಲ್ಲಿ ಹೆಚ್ಚಿನವರಿಗೆ ಕನ್ಫ್ಯೂಸ್, ಪರೀಕ್ಷೆಯನ್ನು ಬರೆಯುವಾಗ ಹೆಚ್ಚಾಗಿ ನಮಗೆ ಈ ಒಂದು ಪರಿಸ್ಥಿತಿ ಒದಗ್ತದೆ, ಹೌದಾ ಅಲ್ವಾ? ವಿ ಗೆಟ್ ಕನ್ಫ್ಯೂಸ್ಡ್. ಕೆಲವೊಮ್ಮೆ ಅಂದಾಜಿನ ಮೇಲೆ ಅಂದರೆ ಅಂದಾಜಿಗೆ ಗುಂಡು ಹೊಡೆಯುವ ಹಾಗೆ ನಾವು ಕೆಲವು ಸಲ ಆಪ್ಷನ್ಸನ್ನು ಟಿಕ್ ಮಾಡುವಂಥ ಪರಿಸ್ಥಿತಿ ಉಂಟಾಗ್ತದೆ. ಆದರೆ ಈಗ ನೆಗೆಟಿವ್ ಮಾರ್ಕಿಂಗ್ ಎಲ್ಲ ಇರುವ ಕಾರಣ ಈ ರಿಸ್ಕನ್ನು ತೆಗೆದುಕೊಳ್ಳಿಕ್ಕೂ ಆಗುವುದಿಲ್ಲ. ಓಕೆ, ಸೊ ಇದು ಎಲ್ಲ ಸ್ಟೇಟ್ಮೆಂಟ್ಸ್ಗಳು ರಾಂಗ್. ಸ್ಟೇಟ್ಮೆಂಟ್ ಬಿ ಅಥವಾ ಆಪ್ಷನ್ ಬಿ ಹಿಯರ್ ಈಸ್ ಅ ರೈಟ್ ಆನ್ಸರ್. ಎಲ್ಲ ಮರಗಳಲ್ಲ, ಬಟ್ ಕೆಲ ಮರಗಳು, ಸಮ್ ಆಫ್ ದ ಡೆಸಿಡಿಯಸ್ ಟ್ರೀಸ್, ಪತನಶೀಲ ಎಲೆ ಉದುರುವಂಥ ಕೆಲ ಮರಗಳು ಈ ಒಂದು ವಿಶೇಷ ಪ್ರಕ್ರಿಯೆಯನ್ನು ಮೈಗೂಡಿಸ್ತದೆ. ಅದನ್ನೇ ನಾವು ಕ್ರೌನ್ ಶೈನೆಸ್ ಅಂತ ಹೇಳುವಂಥದ್ದು. ಕ್ರೌನ್ ಶೈನೆಸ್ ಹೇಗೆ ಅಂತ ಹೇಳಿದರೆ, ತುಂಬ ಎತ್ತರಕ್ಕೆ ಬೆಳೆಯುವಂಥ ಕೆಲ ಮರಗಳು ಆ ಎಲೆಗಳ ಭಾಗದಲ್ಲಿ ಒಂದಕ್ಕೊಂದು ಕಾಂಟ್ಯಾಕ್ಟ್ ಬಾರದ ರೀತಿಯಲ್ಲಿ, ಒಂದು ರೀತಿ ನೀವು ದೂರ ಇರಿ ನಾವು ದೂರ ಇರಿ ಅಂತ ಹೇಳುವಂಥ ಆ ನಿಟ್ಟಿನಲ್ಲಿ ಒಂದು ಡಿಸ್ಟೆನ್ಸನ್ನು ಬೆಳೆಸುವಂಥದ್ದು. ನಿಮಗೆ ನಾನು ಚಿತ್ರ ತೋರಿಸುವಾಗ ಗೊತ್ತಾಗುತ್ತೆ ಅದು ಏನು ಅಂತ ಹೇಳಿ. ನೋಡಿ, ಈ ರೀತಿ ಕಾಣ್ತದಲ್ಲ? ಸೊ ಬೇರೆ ಬೇರೆ ಮರಗಳು ಆ ರೀತಿ ಎಲೆಗಳ ಮಧ್ಯೆ ಒಂದು ರೀತಿಯ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಕೊಳ್ಳುವಂಥದ್ದು. ಹಾಗೂ ಇದು ಎಲ್ಲ ಮರಗಳಲ್ಲಿ ಕಂಡುಬರುವುದಿಲ್ಲ. ಆಗಲೇ ಹೇಳಿದಾಗೆ ಕೆಲವು ಪೈನ್ ಟ್ರೀಸ್, ಡೆಸಿಡಿಯಸ್ ಕಾಡುಗಳಲ್ಲಿ ಕಂಡುಬರುವಂಥ ಕೆಲವು ಪೈನ್ ಟ್ರೀಸ್, ಸೀಡಾರ್ ಮರಗಳು, ಸೊ ಈ ಮರಗಳು ಈ ಲಕ್ಷಣವನ್ನು ಎಕ್ಸಿಬಿಟ್ ಮಾಡ್ತದೆ. ಓಕೆ, ಸೊ ಇದಕ್ಕೆ ಕಾರಣಗಳು ತುಂಬಾ ಹೇಳ್ತವೆ. ಅಂದರೆ ದಟ್ಟ ಅರಣ್ಯಗಳಲ್ಲಿ ಕೆಲವು ಸಲ ಕೆಳಗಿರುವಂಥ ಮರಗಳಿಗೆ ಉತ್ತಮ ರೀತಿಯಲ್ಲಿ ಒಂದು ಸನ್ಲೈಟ್ ಬರಲಿಕ್ಕೆ ಅಥವಾ ಸೂರ್ಯನ ಕಿರಣ ತಲುಪಲಿಕ್ಕೆ ಇದನ್ನು ಈ ಮರಗಳು ಎಕ್ಸಿಬಿಟ್ ಮಾಡ್ತದೆ ಅಂತ ಹೇಳ್ತಾರೆ. ಸೊ ನಾನಾ ರೀತಿಯಲ್ಲಿ ಮತ್ತು ಕೆಲವು ಸಲ ಪರಿಸರಕ್ಕೆ ಸಂಬಂಧಿಸಿದಾಗೆ ರೋಗಗಳು ಒಂದಕ್ಕೊಂದು ಪಸರದ ರೀತಿಯಲ್ಲೂ ಇದು ಆಗಲಿಕ್ಕೆ ಅಂತ ಹೇಳಿ, ಅಂದರೆ ನಾವು ಕನ್ಕ್ಲೂಡ್ ಮಾಡಲಿಕ್ಕೆ ಆಗೋದಿಲ್ಲ ಇದು ಪ್ರತ್ಯೇಕ ಇದೇ ಕಾರಣಕ್ಕೆ ಅಂತ ಹೇಳಿಬಿಟ್ಟು ರಿಸರ್ಚ್ ಇಸ್ ಗೋಯಿಂಗ್ ಆನ್ ಇನ್ ದಟ್ ಮ್ಯಾಟರ್. ಬಟ್ ನಮಗೆ ಇಲ್ಲಿ ಪರೀಕ್ಷಾ ದೃಷ್ಟಿಕೋನದಿಂದ ಈ ಕ್ರೌನ್ ಶೈನೆಸ್ ಈ ಕಾನ್ಸೆಪ್ಟ್ ಬಗ್ಗೆ ನಮಗೆ ಪರಿಚಯ ಇರಬೇಕು. ವಾಟ್ ಈಸ್ ದಿಸ್ ಕ್ರೌನ್ ಶೈನೆಸ್ ಅಂತ ಹೇಳುವಂಥದ್ದು. ಇಸ್ ಇಟ್ ಕ್ಲಿಯರ್? ಸೊ ಕ್ರೌನ್ ಶೈನೆಸ್ ಅಂದರೆ ಹೀಗೆ. ಹಾಗೂ ಎಲ್ಲ ಮರಗಳು ಇದನ್ನು ಎಕ್ಸಿಬಿಟ್ ಮಾಡುವುದಿಲ್ಲ. ಕೆಲವು ಡೆಸಿಡಿಯಸ್ ವೆಜಿಟೇಷನ್ನ ಕೆಲವು ಟ್ರೀಸ್ಗಳು ಲೈಕ್ ಪೈನ್, ಸಿಡಾರ್ ಟ್ರೀ ಇವೆಲ್ಲ ಎಕ್ಸಿಬಿಟ್ ಮಾಡುವಂಥ ಒಂದು ಲಕ್ಷಣ ಇದು. ಇದನ್ನೇ ನಾವು ಕ್ರೌನ್ ಶೈನೆಸ್ ಅಂತ ಹೇಳುವಂಥದ್ದು. ಓಕೆ, ಆಗಲೇ ಹೇಳಿದಾಗೆ ದಿಸ್ ಇಸ್ ಸಮರ್ಥ ಭಾರತ್ ಯೂಟ್ಯೂಬ್ ಚಾನೆಲ್ ಕೂಡ ಇದೆ. ಇದರಲ್ಲಿ ನಿಮಗೆ ಹೆಚ್ಚುವರಿಯಾಗಿರುವಂಥ ಕೆಲವೆಲ್ಲ ಸೋಷಿಯಲ್ ಇಶ್ಯೂಸ್, ಎನ್ವೈರನ್ಮೆಂಟಲ್ ಇಶ್ಯೂಸ್, ಹೆಲ್ತ್ ಆ್ಯಂಡ್ ಹೈಜೀನ್, ಹೀಗೆ ಬೇರೆ ಬೇರೆ ಥೀಮ್ ಆಧಾರದಲ್ಲಿ ನಾವು ಸರಿಸುಮಾರು 200ಕ್ಕೂ ಹೆಚ್ಚು ವಿಡಿಯೋಸ್ಗಳನ್ನು ಈ ಚಾನೆಲ್ ಮೂಲಕ ಹಾಕಿದ್ದೇವೆ. ಇದರ ಓನ್ಲಿ ಪರ್ಪಸ್ ಇಷ್ಟೇ, ಹೆಚ್ಚಿನ ನಮ್ಮ ಗ್ರಾಮೀಣ ಭಾಗದ, ಅದು ಹೋಗಿದ್ದು ಕನ್ನಡದಲ್ಲಿ ಕೂಡ ಇದೆ, ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಕೂಡ ಮಾಡ್ತೇವೆ, ಬಟ್ ಮೋರ್ ಆಫ್ ಕನ್ನಡ. ಯಾಕಂತ ಹೇಳಿದರೆ ನಮ್ಮ ಉದ್ದೇಶ ಇಷ್ಟೇ, ಹೆಚ್ಚುವರಿಯಾಗಿ ಇದು ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ತಲುಪಬೇಕು.
ಇದು ಅವರಿಗೆ ಹೆಚ್ಚು ಅದು ಫಲಪ್ರದ ಆಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಈ ಚಾನಲನ್ನು ನಾವು ಮೂಟ್ ಮಾಡಿದ್ದೇವೆ. ಹಾಗೆಯೇ ಸುಮುಖ ಇ ಸೊಲ್ಯೂಷನ್ಸ್ ಇದು ಬೇಸಿಕಲಿ ಆನ್ ಕರೆಂಟ್ ಅಫೇರ್ಸ್, ದ ಹಿಂದೂ, ಡೆಕ್ಕನ್ ಹೆರಾಲ್ಡ್, ಪ್ರಜಾವಾಣಿ, ವಿಜಯವಾಣಿ, ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ, ಬೇರೆ ಬೇರೆ ಗೌರ್ಮೆಂಟ್ ವೆಬ್ಸೈಟ್ಸ್ನ ಆಧಾರದಲ್ಲಿ ಕಲೆ ಹಾಕುವಂಥ ಮಾಹಿತಿಗೆ ಅನುಗುಣವಾಗಿ ನಾವು ಇದರಲ್ಲಿ ಎವ್ರಿ ಡೇ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ವಿಷಯಗಳನ್ನು ಕ್ರೋಢೀಕರಿಸಿ ಇದರ ಮೂಲಕ ನಾವು ವಿಡಿಯೋಸ್ಗಳನ್ನು ಪ್ರಸರಣ ಮಾಡ್ತಾ ಇದ್ದೇವೆ. ಸ್ಟೂಡೆಂಟ್ಸ್ ಹು ಆರ್ ರೈಟಿಂಗ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಕ್ಯಾನ್ ಕೈಂಡ್ಲಿ ರೆಫರ್ ಟು ದಿಸ್ ಚಾನೆಲ್, ದಟ್ ಈಸ್ ಸುಮುಖ ಇ ಸೊಲ್ಯೂಷನ್ಸ್. ಹಾಗೆಯೇ ದಿಸ್ ಇಸ್ goupsc.com ಅಂತ ಹೇಳುವಂಥ ವೆಬ್ಸೈಟ್. ಈ ಚಾನೆಲ್ಸ್ಗೆ ರಿಲೇಟೆಡ್ ಆಗಿರುವಂಥ ಎಲ್ಲ ಉತ್ಕೃಷ್ಟ ಮಾಹಿತಿಗಳು ಕೂಡ ಈ ವೆಬ್ಸೈಟಲ್ಲಿ ಲಭ್ಯ ಇದೆ. ದೋಸ್ ವಾಂಟ್ ಟು ಟೇಕ್ ದ PDF, ದ ನೋಟ್ಸ್, ಅಟೆಂಪ್ಟ್ ಸರ್ಟನ್ ಟೆಸ್ಟ್, ಡೆಫಿನೆಟ್ಲಿ ಕ್ಯಾನ್ ರೆಫರ್ ದಿಸ್ ವೆಬ್ಸೈಟ್. ಈಗ ಇದು ನಮ್ಮ 5ನೇ ಪ್ರಶ್ನೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಅ ಬೆಸ್ಟ್ ಡಿಸ್ಕ್ರಿಪ್ಷನ್ ಆಫ್ ಶಿಪ್ ಸಮುದ್ರ ಪ್ರಹಾರಿ ವಿಚ್ ವಾಸ್ ಇನ್ ನ್ಯೂಸ್ ರೀಸೆಂಟ್ಲಿ? ಸಮುದ್ರ ಪ್ರಹಾರಿ ಅಂತ ಹೇಳುವಂಥ ಒಂದು ನೌಕೆ ಇದು ಯಾವುದಕ್ಕೆ ಸಂಬಂಧಿಸಿದಾಗೆ ಇರುವಂತಹ ಒಂದು ವಿಷಯ? ಇಟ್ಸ್ ಆಂಫಿಬಿಯಸ್ ವಾರ್ಫೇರ್ ಶಿಪ್, ಅಂದರೆ ಸಮುದ್ರ, ಆಂಫಿಬಿಯನ್ಸ್ ಅಂತ ಹೇಳಿದರೆ ಸಮುದ್ರ ಮತ್ತು ದಡ ಎರಡರಲ್ಲೂ ಕೂಡ ಇದನ್ನು ಉಪಯೋಗಿಸಲಿಕ್ಕೆ ಆಗುವಂಥದ್ದು. ಸೊ ಇದೊಂದು ಆಂಫಿಬಿಯಸ್ ಯುದ್ಧ ನೌಕೆ ಅಂತ ಹೇಳುವಂಥದ್ದು. ಎರಡನೇದು ಇಟ್ಸ್ ಅ ಪೊಲ್ಯೂಷನ್ ಕಂಟ್ರೋಲ್ ವೆಸಲ್, ಇದೊಂದು ಮಾಲಿನ್ಯವನ್ನು ನಿಯಂತ್ರಣ ಮಾಡುವಂಥ ಒಂದು ನೌಕೆ. ಮೂರನೇದು ಆಪ್ಷನ್ ಸಿ, ಯು ಹ್ಯಾವ್ ದ ಟರ್ಪಿಡೋ ಲಾಂಚ್ ಆ್ಯಂಡ್ ರಿಕವರಿ ವೆಸಲ್. ಡಿ ಆಪ್ಷನಲ್ಲಿ ನ್ಯೂಕ್ಲಿಯರ್ ಪಾರ್ಡ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಇದೆ. ಓಕೆ, ಸೊ ವಿಚ್ ಇಸ್ ದ ರೈಟ್ ಆಪ್ಷನ್ ವಿತ್ ರೆಫರೆನ್ಸ್ ಟು ಶಿಪ್ ಸಮುದ್ರ ಪ್ರಹಾರಿ? Yes, for this the right answer is option B. Okay, it's a pollution control vessel. ಸಮುದ್ರದಲ್ಲಿ ಈ ರೀತಿ ಮಾಲಿನ್ಯವನ್ನು ನಿಯಂತ್ರಣ ಮಾಡುವಂಥ ಒಂದು ವಿಶಿಷ್ಟವಾಗಿರುವಂಥ ನೌಕೆ, ಇದನ್ನೇ ನಾವು ಶಿಪ್ ಸಮುದ್ರ ಪ್ರಹಾರಿ ಅಂತ ಕೂಡ ಹೇಳುವಂಥದ್ದು. ಸೆಕೆಂಡ್, ಎಸ್. ಸೊ ದ ಇಂಡಿಯನ್ ಕೋಸ್ಟ್ ಗಾರ್ಡ್, ಇಲ್ಲಿ ಎರಡು ವಿಷಯಗಳು ಬರ್ತದೆ. ಒಂದು, ಸಮುದ್ರ ಪ್ರಹಾರಿ ಅಂತ ಹೇಳುವಂಥ ಈ ನೌಕೆ ಯಾವುದಕ್ಕೆ ಸಂಬಂಧಿಸಿದು? ಇದು ಮಾಲಿನ್ಯ ನಿಯಂತ್ರಣ ಒಂದು ನೌಕೆ. ಓಕೆ, ಸೊ ದ ಇಂಡಿಯನ್ ಕೋಸ್ಟ್ ಗಾರ್ಡ್ Samudra Prahari, a specialized pollution control vessel, is currently on an overseas deployment to the Asian countries from 11th September to 14th October 2023. ಸೊ ನಮ್ಮ ಭಾರತೀಯ ಕರಾವಳಿ ನೌಕಾಪಡೆಗೆ ಸಂಬಂಧಿಸಿದ ಒಂದು ನೌಕೆ, ಅದರ ಹೆಸರು ಸಮುದ್ರ ಪ್ರಹಾರಿ ಅಂತ ಹೇಳಿ. ಸೊ ಈ ನೌಕೆ ಮಾಲಿನ್ಯವನ್ನು ನಿಯಂತ್ರಣ ಮಾಡಲಿಕ್ಕೆ ವಿಶಿಷ್ಟ ಸೌಲಭ್ಯಗಳನ್ನು ಇರುವಂತಹ ಒಂದು ನೌಕೆ, ಹಾಗೂ ಇದು ಈಗ ನಿಯೋಜನೆಯಲ್ಲಿದೆ. ಇಟ್ಸ್ ಆನ್ ಓವರ್ಸೀಸ್ ಡಿಪ್ಲಾಯ್ಮೆಂಟ್. ಎಲ್ಲಿ ಅಂತ ಹೇಳಿದರೆ ಏಷ್ಯನ್ ದೇಶಗಳಿಗೆ. ಸೊ ಏಷ್ಯನ್ ಅಂದರೆ ಫುಲ್ ಫಾರ್ಮ್ ಏನು ಹೇಳಿ? ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್. ಸೊ ಈ ದೇಶಗಳಿಗೆ ಸರಿಸುಮಾರು 11ನೇ ಸೆಪ್ಟೆಂಬರಿಂದ, ಈಗ ನಿಮಗೊಂದು ಸಣ್ಣ ಹೋಮ್ವರ್ಕ್, ಏಷ್ಯನ್ ಕಂಟ್ರೀಸ್ ಎಲ್ಲ ಯಾವ್ಯಾವ ಬರ್ತದೆ ಅಂತ ಹೇಳಿ ಒಂದು ಸಣ್ಣ ಹೋಮ್ವರ್ಕ್ ನೀವು ಮೆಸೇಜ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕ್ಬೋದು. ಏಷ್ಯನ್ ಕಂಟ್ರೀಸ್ ಅಂದರೆ ಯಾವ್ಯಾವುದು ಅಂತ ಹೇಳಿಬಿಟ್ಟು, ಯಾಕಂದರೆ ಸ್ವಲ್ಪ ಹೋಮ್ವರ್ಕ್ ಕೂಡ ನಿಮಗೆ ಅಗತ್ಯ ಇದೆ. ಸೊ ಏಷ್ಯನ್ ಕಂಟ್ರೀಸ್ ನೋಡಿ, ಒಂದು ಸಣ್ಣ ಪ್ಯಾರಾದಲ್ಲಿ ಎಷ್ಟೆಲ್ಲ ವಿಷಯಗಳು ಹೊರಹೊಮ್ಮುತ್ತವೆ. ಸೊ ನ್ಯೂಸ್ ಪೇಪರ್ಸ್ ಓದುವಾಗ ಅಥವಾ ಯಾವುದೇ ವಿಷಯ ಸಿಗುವಾಗ ನಾವು ಈ ರೀತಿಯ ಸ್ಟ್ರಾಟಜಿಯನ್ನು ಉಪಯೋಗಿಸಬೇಕು. ಸೊ ಓವರ್ಸೀಸ್ ಡಿಪ್ಲಾಯ್ಮೆಂಟ್ ಅಂತ ಹೇಳಿದರೆ ನಮ್ಮ ದೇಶದಿಂದ ಈ ನೌಕೆಯನ್ನು ಈ ಏಷ್ಯನ್ ದೇಶಗಳಿಗೆ 11ನೇ ಸೆಪ್ಟೆಂಬರಿಂದ 14ನೇ ಅಕ್ಟೋಬರ್ ಈ ವರ್ಷದವರೆಗೆ ಅದನ್ನು ನಿಯುಕ್ತಿ ಮಾಡಿದ್ದಾರೆ. ಓಕೆ, ಹಾಗಿದ್ರೆ ಕೆಲಸ ಏನು ಹೇಳಿ? ಸಾಗರದಲ್ಲಿರುವಂಥ ಮಾಲಿನ್ಯವನ್ನು ಒಂದು ರೀತಿ ನಿಯಂತ್ರಣ ಮಾಡುವಂಥ ಒಂದು ನೌಕೆ. And this deployment is a part of India's Asian initiatives for the marine pollution response, showcasing the pollution response capabilities of the Indian Coast Guard and its commitment to addressing the marine pollution issues and enhancing the capacity in the region. ಸೊ ಇದು ನಿಮ್ಗಾಗಲೇ ಹೇಳಿದಾಗೆ ನಮ್ಮ ಭಾರತೀಯ ಕರಾವಳಿ ಪಡೆ ಅಥವಾ ಕರಾವಳಿ ತಟ ಇದರ ಒಂದು ನೌಕೆಯಾಗಿದ್ದು, ಇದು ವಿಶೇಷವಾಗಿ ನಮ್ಮ ಏಷ್ಯನ್ ದೇಶಗಳ ಕರಾವಳಿ ಭಾಗದಲ್ಲಿ ಒಂದು ಸಮುದ್ರಕ್ಕೆ ಸಂಬಂಧಿಸಿದ ಮಾಲಿನ್ಯವನ್ನು ನಿರ್ವಹಿಸಿಕೊಂಡು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ವಿಶೇಷವಾಗಿ ಸಜ್ಜಾಗಿರುವಂಥ ಒಂದು ಹಡಗು ಅಥವಾ ನೌಕೆ ಅಂತ ಹೇಳ್ಬೋದು. ಸೊ ಈ ರೀತಿಯ ಒಂದು ಸಂಬಂಧಗಳಿಂದ ಏನಾಗುತ್ತೆ ಅಂತ ಹೇಳಿದರೆ, ಈ ಏಷ್ಯನ್ ಸಂಘಟನೆ ಇರ್ಬೋದು, ನಮ್ಮ ದೇಶಗಳ ನಡುವೆ ಅಥವಾ ಏಷ್ಯನ್ ದೇಶಗಳ ನಡುವೆ ಒಂದು ಉತ್ತಮ ರೀತಿಯ ಬಾಂಧವ್ಯಗಳು ಇದರಿಂದ ಉಂಟಾಗ್ತದೆ. ಹೌದಾ ಅಲ್ವಾ? ಸೊ ಇದು ಸಮುದ್ರ ಪ್ರಹಾರಿ ಅಂತ ಹೇಳುವಂಥ ಒಂದು ನೌಕೆಗೆ ಸಂಬಂಧಿಸಿದಿರುವಂಥ ವಿಶೇಷತೆಗಳು. ಓಕೆ, ಕನ್ನಡದಲ್ಲಿ ಅಲ್ಲಿ ಸ್ವಲ್ಪ ಇದಾಗಿದೆ, ಐ ಕೈಂಡ್ಲಿ ಎಕ್ಸ್ಕ್ಯೂಸ್.
ದ ವೆಸಲ್, ಈಗ ಹಾಗಿದ್ರೆ ಪೊಲ್ಯೂಷನ್ ಅನ್ನು ನಿಯಂತ್ರಣ ಮಾಡುವಂಥ ಈ ಒಂದು ನೌಕೆಯಲ್ಲಿ ಅಂಥದ್ದು ಏನಪ್ಪಾ ಇದೆ? ದ ವೆಸಲ್ ಇಸ್ ಔಟ್ಫಿಟೆಡ್ ವಿತ್ ಅಡ್ವಾನ್ಸ್ ಪೊಲ್ಯೂಷನ್ ಕಂಟ್ರೋಲ್ ಗೇರ್ ಇನ್ಕ್ಲೂಡಿಂಗ್ ಕಂಟೈನ್ಮೆಂಟ್ tools like high sprint booms and river booms to contain oil spills, as well as oil recovery devices like skimmers and side sweeping arms, along with storage facilities within the Indian exclusive economic zone. And the ship is also equipped with the Chetak helicopter in pollution response configuration. ಸೊ ಇಷ್ಟೆಲ್ಲ ವಿಶೇಷವಾಗಿ ಆಗಲೇ ಹೇಳಿದಾಗೆ ಎಣ್ಣೆಯ ಒಂದು ಮಾಲಿನ್ಯ ಅಂದರೆ ಆಯಿಲ್ ಸ್ಪಿಲ್ಸ್ಗಳಿಂದ ಉಂಟಾಗುವಂಥ ಅಥವಾ ತೈಲ ಸೋರಿಕೆಯಿಂದ ಉಂಟಾಗುವಂಥ ಮಾಲಿನ್ಯವನ್ನು ಕೂಡ ಈ ಒಂದು ನೌಕೆ ಏನು ಮಾಡ್ತದೆ, ರಿಕವರ್ ಮಾಡ್ತದೆ. ಅದರಲ್ಲಿ ಸ್ಕಿಮ್ಮರ್ಸ್ಗಳಿವೆ, ಸೈಡ್ ಸ್ವೀಪಿಂಗ್ ಆರ್ಮ್ಸ್ಗಳಿವೆ. ಸೊ ಇದರಿಂದಾಗಿ ನಮ್ಮ ಭಾರತದ ಎಕ್ಸ್ಕ್ಲೂಸಿವ್ ಇಕನಾಮಿಕ್ ಝೋನ್ ಇರ್ಬೋದು ಮತ್ತು ನಮ್ಮ ಏಷ್ಯನ್ ದೇಶದ ಆ ಭಾಗಗಳಲ್ಲಿ ಎಕ್ಸ್ಕ್ಲೂಸಿವ್ ಇಕನಾಮಿಕ್ ಝೋನ್ನ ಭಾಗದಲ್ಲಿ ಉಂಟಾಗುವಂಥ ಪೊಲ್ಯೂಷನ್ಗಳಿಗೆ ಈ ಒಂದು ಶಿಪ್ ಏನಿದೆ ಒಳ್ಳೆ ರೀತಿಯ ಒಂದು ಪರಿಹಾರವನ್ನು ಕೊಡುವಂಥದ್ದು. ಅದರ ಜೊತೆಯಲ್ಲಿ ಆ ನೌಕೆಯಲ್ಲಿ ಚೇತಕ್ ಹೆಲಿಕಾಪ್ಟರ್ ಕೂಡ ಇದೆ. ಸೊ ಪೊಲ್ಯೂಷನ್ ರೆಸ್ಪಾನ್ಸ್ ಕಾನ್ಫಿಗರೇಷನ್ಗೆ ಏನಾದರೂ ಒಂದು ಸಹಾಯ ಬೇಕಾದಲ್ಲಿ ಈ ಎಲ್ಲ ಅಂಶಗಳು ಈ ಒಂದು ಸಮುದ್ರ ಪ್ರಹಾರಿ ಅಂತ ಹೇಳುವಂಥ ಈ ನೌಕೆಯಲ್ಲಿ ಇರುವಂಥದ್ದು. ಸೊ 5 ಪ್ರಶ್ನೆಗಳ ಜೊತೆಯಲ್ಲಿ ಲ್ಯಾಂಟಾನಾಗೆ ಸಂಬಂಧಿಸಿದ ಒಂದು ಪ್ರಶ್ನೆಗಳು ಸರಿಸುಮಾರು 10 ಪ್ರಶ್ನೆಗಳು ಇವತ್ತಿನ ಸೆಷನಲ್ಲಿ ಇತ್ತು ಅಂತ ಅಂದ್ಕೊಂಡಿದ್ದೇನೆ. ಸೊ ನನ್ನ ಉದ್ದೇಶ ಇಷ್ಟೇ, ಅರ್ಥ ಆಯ್ತಲ್ಲ, ಈ ಪ್ರಶ್ನೆಗಳು ಯಾವ ರೀತಿ EVSನ ಆಧಾರದಲ್ಲಿ ಹೇಗೆ ಪ್ರಶ್ನೆಗಳನ್ನು ರೂಪಿಸ್ಕೊಳ್ತಾರೆ, ಅದಕ್ಕೆ ನೀವು ಯಾವ ರೀತಿಯಾಗಿ ಸಜ್ಜಾಗಬೇಕು. ಸೊ ಆ ಪ್ರಿಪೇರ್ಡ್ನೆಸ್ಗೆ ಸಂಬಂಧಿಸಿದಾಗಿ ಈ ಸೆಷನನ್ನು ಬೇಸಿಕ್ಕಾಗಿ ನಾನು ಹೈಲೈಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಸೊ ಹೋಪ್ಸೋ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಇದು ಉತ್ತಮ ರೀತಿಯಲ್ಲಿ ತಲುಪಿದೆ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಇನ್ನಷ್ಟು ಹೊಸ ಥೀಮ್ಸ್ ಆಧಾರದಲ್ಲಿ ನಿಮಗೆ ಯಾವ ವಿಡಿಯೋಸ್ ಬೇಕು ಅಂತ ಹೇಳಿ ಡೆಫಿನೆಟ್ ಆಗಿ ನೀವು ಜಿಲ್ಲಾ ಪಂಚಾಯತ್ ಉಡುಪಿಯ ಅವರ ಒಂದು ಕಾಂಟ್ಯಾಕ್ಟಲ್ಲಿ ನೀವು ಅಂದರೆ ಅವರಿಗೆ ನೀವು ಮೆಸೇಜ್ ಮಾಡಿ ಹೇಳ್ಬೋದು ಯಾವ ಕಾನ್ಸೆಪ್ಟ್ನ ಮೇಲೆ ನಿಮಗೆ ಬೇಕು ಅಂತ ಹೇಳಿ. ಡೆಫಿನೆಟ್ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ತಯಾರಿ ಮಾಡಿ ಪ್ರೆಸೆಂಟ್ ಮಾಡ್ತೇನೆ. ಸೊ ಇಷ್ಟು ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೆಸ್ಟ್ ಆಫ್ ಲಕ್ ಫಾರ್ ಯೋರ್ ಪ್ರಿಪರೇಷನ್ಸ್.